ಹಲೋ ಎಲ್ರಿಗೂ ಸ್ವಾಗತ. ಇವತ್ತು ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ನ GK ಪೋರ್ಷನ್ ಏನಿದೆ, ದಟ್ ಈಸ್ ಅಪ್ರಾಕ್ಸ್ 10 ಮಾರ್ಕ್ಸ್ ಅಷ್ಟು 10 ಕ್ವೆಶನ್ಸ್ 10 MCQ ಕ್ವೆಶನ್ಸ್ ನಮಗೆ GK ರಿಲೇಟೆಡ್ ಕೇಳ್ತಾರೆ. ರೀಸೆಂಟ್ ಕರೆಂಟ್ ಅಪ್ಡೇಟ್ಸ್ ಏನೇನಿರುತ್ತೆ, ಲೀಗಲ್ GK ಅಥವಾ ನಮಗೆ ಯಾವುದೇ ಒಂದು ಪರ್ಸ್ನಾಲಿಟೀಸ್ ಚೇಂಜ್, ಪೊಸಿಷನ್ ಚೇಂಜ್ ಅಥವಾ ಜೋಗ್ರಫಿ, ಹಿಸ್ಟ್ರಿ, ಸ್ಪೋರ್ಟ್ಸ್ ಎಲ್ಲ ಆಸ್ಪೆಕ್ಟ್ಸ್, ಲಿಟ್ರೇಚರ್, ಬುಕ್ಸ್ ಆ್ಯಂಡ್ ಆಥರ್ಸ್, ಸೊ ಈ ಎಲ್ಲ ಆಸ್ಪೆಕ್ಟ್ಸಿಂದನೂ ಕ್ವೆಶನ್ಸ್ ಬರುತ್ತೆ. ಸೊ ಈಗ ನಿಮಗೆ ಸಿನ್ಸ್ ಸಿವಿಲ್ ಜಡ್ಜ್ ಎಕ್ಸಾಮ್ ಅನೌನ್ಸ್ ಆಗಿದೆ, ಡೇಟ್ ಇನ್ನೂ ಬಂದಿಲ್ಲ, ಬಟ್ ಅಪ್ಲೈ ಮಾಡಿರುವಂಥದ್ದು ಮುಗಿದಿದೆ. ಸೊ ಹಾಗಾಗಿ ಇನ್ ದಿಸ್ ಟೈಮ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ಆರ್ ಸಿವಿಲ್ ಜಡ್ಜ್ ಎಕ್ಸಾಮ್, ಪ್ರಿಲಿಮ್ಸ್ ಎಕ್ಸಾಮ್. ಸೊ ಅದರ ನಿಟ್ಟಿನಲ್ಲಿ ನಾವು ಮಾತನಾಡ್ತಿರೋದು ಈ ಒಂದು 100 MCQ ಕ್ವೆಶನ್ಸ್ ಈಗ ಇತ್ತೀಚಿನ ದಿನದಲ್ಲಿ ಪ್ಲಸ್ ಸ್ಟ್ಯಾಟಿಕ್ GK ಕೂಡ ಸಹ ಇನ್ಕ್ಲೂಡ್ ಆಗಿದೆ. ಸೊ ನಿಮಗೆ ಬೈ ದ ಟೈಮ್ ಆಫ್ ಯುವರ್ ಎಕ್ಸಾಮ್ ವಿಲ್ ಸಾಲ್ವ್ ಆಲ್ಮೋಸ್ಟ್ ನಿಮಗೆ ಇಂಪಾರ್ಟೆಂಟ್ ಇರುವಂಥ ಟಾಪಿಕ್ಸ್ ಆಗಲಿ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ದಿಸ್ ವಿಡಿಯೋ ಹ್ಯಾಸ್ 100 MCQs. ಈ PDF ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಫ್ರೀಯಾಗೇನೆ ಅವೈಲೇಬಲ್ ಇರುತ್ತೆ. ಸೊ ಟೆಲಿಗ್ರಾಮ್ ಸ್ವಾತಿ ಲಾ ಅಕಾಡೆಮಿ ನೀವು ಚಾನೆಲ್ನ ಫಾಲೋ ಮಾಡಿಕೊಂಡು ಅಲ್ಲಿಂದ ನೀವು PDF ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. PDF ಅಲ್ಲಿ ನಿಮಗೆ ಕ್ವೆಶನ್ ವಿತ್ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಕೂಡ ಸಹ ಸಿಗುತ್ತೆ. ಸೊ ವಿಡಿಯೋ ಟಿಲ್ ದ ಎಂಡ್ ನೋಡಿ ಆ್ಯಂಡ್ ನಿಮಗೆ ಪ್ರತಿಯೊಂದು ಏನು ಅಪ್ಡೇಟ್ ಏನಿದೆ, ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಅನ್ನೋದಷ್ಟೇ ಅಲ್ಲದೆ, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಎನಿ ಅದರ್ ಎಕ್ಸಾಮ್, GK ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಷನ್. ಸೊ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗ್ತಿರೋಂಥದ್ದು ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಎಲ್ಲ ಕ್ವೆಶನ್ಸ್, ರೈಟ್? ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಸ್ವಾತಿ ಲಾ ಅಕಾಡೆಮಿ ನಿಮಗೆ ಲಾ ರಿಲೇಟೆಡ್ ಕಂಟೆಂಟ್, ಲಾ ರಿಲೇಟೆಡ್ ಎಕ್ಸಾಮ್ಸಿಗೆ ಅಂತ ಹೆಲ್ಪ್ ಮಾಡೋದಕ್ಕೆ ಅಂತ ಇರುವಂಥದ್ದು. ಸೊ ಇಫ್ ಯು ಆರ್ ವಾಚಿಂಗ್ ಫಾರ್ ದ ಫಸ್ಟ್ ಟೈಮ್, ವಿಡಿಯೋಸ್ ನಿಮಗೆ ಕಂಪ್ಲೀಟ್ ಲೀಗಲ್ ಆಗಿ ಲಾ ರಿಲೇಟೆಡ್ ಸಪೋರ್ಟ್ ಮಾಡೋದಕ್ಕೆ, ನಿಮ್ಮ ಎಜುಕೇಷನ್ ಆ್ಯಂಡ್ ಕರಿಯರ್, ನಿಮ್ಮ ಲಿಟಿಗೇಷನ್ ಎಕ್ಸೆಟ್ರಾ, ಜುಡಿಷರಿ ಎಕ್ಸಾಮ್ ಸ್ಪೆಸಿಫಿಕ್ ಆಗಿ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಸ್ವಾತಿ ಲಾ ಅಕಾಡೆಮಿ ಆ್ಯಪ್ ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡ್ಕೋಬಹುದು. ನೀವು ಅದರಲ್ಲಿ ಕೋರ್ಸಸ್ನ ಪರ್ಚೇಸ್ ಮಾಡ್ಕೋಬಹುದು. ಹಾಗೆ ವೇರಿಯಸ್ ಎಕ್ಸಾಮ್ಸ್ನ ಕೋರ್ಸಸ್ ಎಲ್ಲನೂ ಸಹ ನಡೀತಿರೋವಂಥದ್ದು. ಪ್ಲಸ್ ಈಗ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ, ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನಿಮ್ಮ ಒಂದು ಕ್ಲಾಸ್ಮೇಟ್ಸ್ ಎಕ್ಸೆಟ್ರಾ, ಸೊ ದ್ಯಾಟ್ ಅವರಿಗೆ ಒಂದು ಕಾನ್ಸೆಪ್ಟ್ಸ್ ಏನಿದೆ ಈಸಿಯಾಗಿ ನಾವು ಹೇಗೆ ಹೇಳ್ಕೊಡ್ತೀವಿ ಅದು ಅವರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಹೂ ಇಸ್ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ? ಜಸ್ಟಿಸ್ ಸೂರ್ಯಕಾಂತ್ ಅವರು ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಆ್ಯಂಡ್ ಇದು ನಮಗೆ ಅಗೇನ್ ಇಂಪಾರ್ಟೆಂಟ್ ಏನಕ್ಕೆ ಅಂತಂದರೆ, ಫಸ್ಟ್ ಥಿಂಗ್, ಒಂದು ಜಸ್ಟಿಸ್ ಸೂರ್ಯಕಾಂತ್ ಅವ್ರು ಅಲ್ಲದೆ ಈ ಕ್ವೆಶನ್ ನಮ್ಮ ಎಕ್ಸಾಮ್ ಏನಾದರೂ ಡಿಲೇ ಆಗ್ತಿದೆ, ಸೊ ಇದರಲ್ಲಿ ಜಸ್ಟಿಸ್ BV ನಾಗರತ್ನ ಅವರ ಒಂದು ಆಸ್ಪೆಕ್ಟನ್ನು ಸಹ ನೋಡ್ಕೋಬೇಕಾಗತ್ತೆ. ಬಿಕಾಸ್ ನೆಕ್ಸ್ಟ್ ಜಸ್ಟಿಸ್ BV ನಾಗರತ್ನ ಅವರು ಫಸ್ಟ್ ಫೀಮೇಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಲಿದ್ದಾರೆ. ಸೊ ಹಾಗಾಗಿ ಈ ಕ್ವೆಶನ್ ನಮಗೆ ಇವಾಗ ಯಾರಿದ್ದಾರೆ ಅನ್ನೋದು ಇಂಪಾರ್ಟೆಂಟ್, ಆಲ್ಸೋ ಎಕ್ಸಾಮ್ ಟೈಮಿಗೆ ಯಾರು ಇರ್ತಾರೆ ಅನ್ನೋದನ್ನು ಸಹ ಅಪ್ಡೇಟ್ ಆಗಿರಿ. ಓಕೆ, ನೆಕ್ಸ್ಟ್, Article 142 of the Constitution empowers the Supreme Court to do complete justice ಬಗ್ಗೆ ಮಾತನಾಡುತ್ತೆ. ಬಿಕಾಸ್ ಇದು ನಮ್ಮ ಸುಪ್ರೀಂ ಕೋರ್ಟ್ಗೆ ಟು ಪಾಸ್ ಎನಿ ಡಿಕ್ರಿ ಆರ್ ಆರ್ಡರ್ ನೆಸೆಸರಿ ಫಾರ್ ಡೂಯಿಂಗ್ ಕಂಪ್ಲೀಟ್ ಜಸ್ಟಿಸ್ ಒಂದು ರೀತಿ ಎಕ್ಸ್ಟ್ರಾರ್ಡಿನರಿ ಪವರ್ ಅನ್ನ ಕೊಡ್ತಿರೋವಂಥದ್ದು. ಸೊ ಹಾಗಾಗಿ ಆರ್ಟಿಕಲ್ 142 ಇಂಪಾರ್ಟೆಂಟ್. ನೆಕ್ಸ್ಟ್, ಆರ್ಟಿಕಲ್ ಗ್ಯಾರಂಟೀಸ್ ಈಕ್ವಾಲಿಟಿ ಬಿಫೋರ್ ಲಾ. ವಿಚ್ ಆರ್ಟಿಕಲ್ ಗ್ಯಾರಂಟೀಸ್ ಈಕ್ವಾಲಿಟಿ ಬಿಫೋರ್ ಲಾ? ಆರ್ಟಿಕಲ್ 14. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆ್ಯಂಡ್ ಈಕ್ವಾಲಿಟಿ ಬಿಫೋರ್ ಲಾ, ಎರಡು ಇದೆ ಆಸ್ಪೆಕ್ಟ್ ಅಲ್ಲೇ ಬರ್ತಿರೋವಂಥದ್ದು. ಲೇಟರ್ BNS ನ ರಿಪ್ಲೇಸ್ ಮಾಡಿರೋದು ಯಾವುದು? IPC ನ ರಿಪ್ಲೇಸ್ ಮಾಡಿರೋದು BNS. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟನ್ನು ರಿಪ್ಲೇಸ್ ಮಾಡಿರೋದು ನಮ್ಮ ಭಾರತೀಯ ಸಾಕ್ಷ್ಯ ಅಧಿನಿಯಂ 2023. ಆ್ಯಂಡ್ ನಮ್ಮ BNSS ನ ರಿಪ್ಲೇಸ್ ಮಾಡಿರೋದು, ರಿಪ್ಲೇಸ್ ಆಗಿ ಬಂದಿರೋದು CRPC ನ ರಿಪ್ಲೇಸ್ ಮಾಡಿರೋದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ. ಈ ಮೂರು ಆ್ಯಕ್ಟ್ ಹೊಸ ಕ್ರಿಮಿನಲ್ ಲಾಸ್ 2023ದು. ಆ್ಯಂಡ್ ಇದು ನಮಗೆ ಎನ್ಫೋರ್ಸ್ ಆಗಿರೋದು 1st ಜುಲೈ 2024 ಇಂದ. ಸೊ ಈ ಎನ್ಫೋರ್ಸ್ಮೆಂಟ್ ಡೇಟ್ ಪ್ಲಸ್ ಡೇಟ್ ಆಫ್ ಪ್ರೆಸಿಡೆನ್ಷಿಯಲ್ ಅಸೆಂಟ್, ದಟ್ ಈಸ್ 25th ಡಿಸೆಂಬರ್ 2023. ಇದೆಲ್ಲನೂ ಸಹ ನಿಮಗೆ ನೆನಪಿರಬೇಕಾಗಿರೋದು ಫಾರ್ ಎನಿ ಪಾಯಿಂಟ್ ಆಫ್ ಟೈಮ್. ನೆಕ್ಸ್ಟ್ ನಮಗೆ ಹೂ ಅಪಾಯಿಂಟ್ಸ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ? ಪ್ರೆಸಿಡೆಂಟ್ ಮಾಡ್ತಾರೆ ಅಪಾಯಿಂಟ್ಮೆಂಟ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾನ. ಬಟ್ ನಮಗೆ ಇಂಪಾರ್ಟೆಂಟ್ ನೆನಪಿರಬೇಕಾಗಿರೋದು ಅಟಾರ್ನಿ ಜನರಲ್ ಯಾರು, ಸಾಲಿಸಿಟರ್ ಜನರಲ್ ಯಾರು, ಸ್ಟೇಟ್ನ ಅಡ್ವೊಕೇಟ್ ಜನರಲ್ ಯಾರು? ಬಿಕಾಸ್ ಈ ಮೂರು ಪರ್ಸ್ನಾಲಿಟೀಸ್ ಆಸ್ ಎ ಲಾ ಸ್ಟೂಡೆಂಟ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುವಂಥ ಪರ್ಸ್ನಾಲಿಟೀಸ್ ಆಗಿರ್ತಾರೆ. Right to privacy was declared a fundamental right in Justice KS Puttaswamy versus Union of India judgment ಅಲ್ಲಿ ನಾವು ಇದನ್ನ ರೈಟ್ ಟು ಪ್ರೈವಸಿ ಈಸ್ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಮಾಡಿದ್ದು. ಆಲ್ಸೋ ಈಗ ರೀಸೆಂಟ್ ಆಗಿ ರೈಟ್ ಟು ವಾಕ್ ಆನ್ ಫುಟ್ಪಾತ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳ್ದಾಗಿದೆ ಆರ್ಟಿಕಲ್ 19(1)
ಡಿ ಅಲ್ಲಿ ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕೇಸ್ ಲಾ, ರೀಸೆಂಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಆಂಟಿ ಡಿಫೆಕ್ಷನ್ ಲಾ ಎಲ್ಲಿದೆ? 10th ಶೆಡ್ಯೂಲ್ ಅಲ್ಲಿದೆ. ನಮಗಿರುವಂಥ 12 ಶೆಡ್ಯೂಲ್ಸ್ ಆ ಎಲ್ಲ ಶೆಡ್ಯೂಲ್ ಇಂಪಾರ್ಟೆಂಟ್. DPDP 2023 ಇದು ಈ ಆಕ್ಟ್ ಏನಿದೆ, ದಿಸ್ ಪ್ರೈಮರಿಲಿ ಫೋಕಸಸ್ ಆನ್ ಡಿಜಿಟಲ್ ಪರ್ಸನಲ್ ಡೇಟಾ ಬಗ್ಗೆ, ಬಿಕಾಸ್ ಈ ಆಕ್ಟ್ ಇರೋದೇ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ 2023. ಇದು ಪ್ರತಿಯೊಬ್ಬ ಇಂಡಿವಿಜುವಲ್ನ ಪ್ರೈವಸಿ ಮತ್ತು ಪರ್ಸನಲ್ ಡೇಟಾ, ಸಿನ್ಸ್ ನಮ್ಮ ಮೆಜಾರಿಟಿ ಎಲ್ಲ ಡೇಟಾ ಆನ್ಲೈನ್ ಆಗಿರೋದ್ರಿಂದ ಪ್ರತಿಯೊಂದನ್ನು ಕಾಪಾಡೋದಕ್ಕೆ ಅಂತ ಇರುವಂಥ ಹೊಸ ಆಕ್ಟ್. ಅಗೇನ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಹೈಕೋರ್ಟ್ ಎಲ್ಲಿದೆ? ಸೊ ಕರ್ನಾಟಕ ಹೈಕೋರ್ಟ್ ಬೆಂಗಳೂರಲ್ಲಿದೆ. ಇದಕ್ಕೆ 2 ಬೆಂಚ್ ಇದೆ, ಒಂದು ಧಾರವಾಡಲ್ಲಿ, ಇನ್ನೊಂದು ಕಲಬುರಗಿಯಲ್ಲಿನೂ ಸಹ. ಸೊ ಇದು ಅಗೇನ್ ಇಂಪಾರ್ಟೆಂಟ್. ಒಫಿಷಿಯಲ್ ಎಂಬ್ಲಮ್ ಆಫ್ ಕರ್ನಾಟಕ ಯಾವುದು ಅಂತ ಹೇಳಿದ್ರೆ ಗಂಡಬೇರುಂಡ ಇದೆ ನಮ್ಮ ಎಂಬ್ಲಮ್ ಅಲ್ಲಿ. ದಟ್ ಈಸ್ ಅನ್ ಈಗಲ್ ಅಥವಾ ಒಂದು ಬರ್ಡ್ ವಿತ್ 2 ಹೆಡ್. ಅದನ್ನ ನಾವು ನಮ್ಮ ನ್ಯಾಷನಲ್ ಸ್ಟೇಟ್ ಎಂಬ್ಲಮ್ ಆಗಿರುತ್ತೆ, ದಟ್ ಈಸ್ ಗಂಡಬೇರುಂಡ. ಇಂಪಾರ್ಟೆಂಟ್. ನೆಕ್ಸ್ಟ್ ನಮಗೆ ಸ್ಯಾಂಕ್ಷನ್ ಆಗಿರುವಂಥ ಸುಪ್ರೀಂ ಕೋರ್ಟ್ ಸ್ಟ್ರೆಂತ್ ಎಷ್ಟು? ಇದು ಅಗೇನ್ ರೀಸೆಂಟ್ ನಮಗೆ ಅಪ್ಡೇಟ್ ಆಗಿದೆ. 38 ಜಡ್ಜಸ್, ದಟ್ ಈಸ್ 37 + 1. ಒಬ್ರು ಬಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ 37 ನಮಗೆ ಜಡ್ಜಸ್. ಇವರು ನಮ್ಮ ಒಂದು ಕರೆಂಟ್ ಸ್ಟ್ರೆಂತ್. ಇದಕ್ಕೆ ಮುಂಚೆ ಇದ್ದಿದ್ದು 34 ಜಡ್ಜಸ್ ಆ್ಯಂಡ್ ಈಗ ನಮಗೆ ಇದರಲ್ಲಿ ಎನ್ಹ್ಯಾನ್ಸ್ ಮಾಡಿರೋದು ಸುಪ್ರೀಂ ಕೋರ್ಟ್ನ ಸ್ಟ್ರೆಂತ್ 38 ಜಡ್ಜಸ್ ಆಗಿದ್ದಾರೆ. ನೆಕ್ಸ್ಟ್, ವಿಧಾನಸೌಧ ವಾಸ್ ಬಿಲ್ಟ್ ಡ್ಯೂರಿಂಗ್ ದ ಟೆನ್ಯೂರ್ ಆಫ್. ಸೊ ಕೆಂಗಲ್ ಹನುಮಂತಯ್ಯ ಇವರ ಪೀರಿಯಡ್ ಅಲ್ಲಿ ನಮ್ಮ ವಿಧಾನಸೌಧ ಬಿಲ್ಡ್ ಆಗಿರೋದು. ಕರ್ನಾಟಕದಲ್ಲಿ ವಿಧಾನಸೌಧ, ವಿಧಾನ ಪರಿಷತ್, ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್ 2 ಸಿಚುವೇಟ್ ಆಗಿದೆ. ಅಪ್ಪರ್ ಹೌಸ್ ಆ್ಯಂಡ್ ಲೋವರ್ ಹೌಸ್ ಎಲ್ಲ ಸ್ಟೇಟಲ್ಲಿ ಇಲ್ಲ, ಒಂದೇ ಹೌಸ್ ಇರೋದು ಕೆಲವು ಸ್ಟೇಟ್ಸ್ ಅಲ್ಲಿ. ಬಟ್ ಕರ್ನಾಟಕ ಇಸ್ ಒನ್ ಆಫ್ ದ ಸ್ಟೇಟ್ ವಿಚ್ ಹ್ಯಾಸ್ ಬೋತ್ ದ ಹೌಸಸ್. ಸೊ ನಾವು ಇದನ್ನ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ಯಕ್ಷಗಾನ ಅನ್ನೋದು ನಮಗೆ ಒಂದು ನಮ್ಮ ಕ್ಲಾಸಿಕಲ್ ಡಾನ್ಸ್ ಫಾರ್ಮ್ ಆಗಿರುತ್ತೆ. ಸೊ ನಮಗೆ ಇದು ಕ್ಲಾಸಿಕಲ್ ಡ್ಯಾನ್ಸ್, ಸಾರಿ ಇದು ಫೋಕ್ ಡ್ರಾಮಾ ಅಲ್ಲ, ಕ್ಲಾಸಿಕಲ್ ಡ್ಯಾನ್ಸ್ ಆಗಿರುತ್ತೆ. ಕೋಸ್ಟಲ್ ಕರ್ನಾಟಕ ಕಡೆಯಿಂದ ಆ್ಯಂಡ್ ಎಂಟೈರ್ ಕರ್ನಾಟಕನ ರೆಪ್ರೆಸೆಂಟ್ ಮಾಡುವಂಥ ಒಂದು ನಮ್ಮ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ ಅಂತ ಹೇಳಿದ್ರೆ ಅದು ಯಕ್ಷಗಾನ. ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಆನ್ 26 ನವೆಂಬರ್ 1949ಗೆ ನಾವು ಕಾನ್ಸ್ಟಿಟ್ಯೂಷನ್ ಅನ್ನು ಅಡಾಪ್ಟ್ ಮಾಡ್ಕೊಂಡಿರುವಂಥ ಡೇಟ್. ಫಂಡಮೆಂಟಲ್ ಡ್ಯೂಟೀಸ್ ಆರ್ ಇನ್ ಆರ್ಟಿಕಲ್ 51A. ಸೊ ಇದನ್ನು ನಾವು ಪಾರ್ಟ್ 4A ಅಲ್ಲಿ ಅಮೆಂಡ್ಮೆಂಟ್ ಮುಖಾಂತರ ತಂದಿರೋವಂಥದ್ದು. ಆ್ಯಂಡ್ ಇದರಲ್ಲಿ ನಮಗೆ 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ. 11th ಫಂಡಮೆಂಟಲ್ ಡ್ಯೂಟಿ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇಂದ ಮಾಡಿರೋದು. ಬಟ್ ಇನಿಷಿಯಲಿ ನಮಗಿದ್ದು ಓನ್ಲಿ 10 ಫಂಡಮೆಂಟಲ್ ಡ್ಯೂಟೀಸ್. ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಮೀನ್ಸ್ ನಮಗೆ 5 ಥರದ ರಿಟ್ಸ್ ಬರುತ್ತೆ ಆರ್ಟಿಕಲ್ 32 ಆ್ಯಂಡ್ 226 ಅಲ್ಲಿ. ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗೆ ಪವರ್ ಅನ್ನ ಕೊಡ್ತಾ. ಸೊ ಅದರಲ್ಲಿ 5 ಥರದ್ರಲ್ಲಿ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅನ್ನೋದು ಟು ಪ್ರೊಡ್ಯೂಸ್ ದ ಬಾಡಿ ಅಂತ ಹೇಳುತ್ತೆ. ಇದು ಬಿಟ್ಟು ನಮಗೆ ಮ್ಯಾಂಡಮಸ್, ಸರ್ಷರರಿ, ಕ್ಯೋ ವಾರೆಂಟೋ ಆ್ಯಂಡ್ ಪ್ರಾಹಿಬಿಷನ್. ಇದು 4 ನಮ್ಮ ನೆಕ್ಸ್ಟ್ ರಿಮೈನಿಂಗ್ 4 ಟೈಪ್ಸ್ ಆಫ್ ರಿಟ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್, ಪವರ್ ಟು ಪ್ರೊಮಲ್ಗೇಟ್ ಆರ್ಡಿನೆನ್ಸ್, ಪ್ರೆಸಿಡೆನ್ಷಿಯಲ್ ಪವರ್ ಟು ಪ್ರೊಮಲ್ಗೇಟ್ ಆರ್ಡಿನೆನ್ಸ್. ಯಾವಾಗ ಹೌಸ್ ನಮಗೆ ಸೆಷನ್ ಸಿಟ್ಟಿಂಗ್ ಅಲ್ಲಿ ಇಲ್ಲ, ಆಗೇನಾದ್ರೂ ಎಮರ್ಜೆನ್ಸಿ ಇಮಿಡಿಯೇಟ್ ಒಂದು ಲಾ ಬರಬೇಕಿದೆ ಅಥವಾ ಒಂದು ಲೆಜಿಸ್ಲೇಟಿವ್ ಆಕ್ಷನ್ ತಗೊಳ್ಬೇಕಿದೆ, ದೆನ್ ಆ ರೀತಿ ಆಕ್ಷನ್ ಅನ್ನ ಪ್ರೆಸಿಡೆಂಟ್ ತಗೊಳ್ತಾರೆ. ಅದನ್ನ ನಾವು ಆರ್ಡಿನೆನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಆರ್ಡಿನೆನ್ಸ್ ಪಾಸ್ ಮಾಡಬಹುದು ಅಂತ ಆರ್ಟಿಕಲ್ 123 ಅಲ್ಲಿ ನಾವು ಈ ಪವರ್ ಅನ್ನ ಕೊಟ್ಟಿರುವಂಥದ್ದು. ಗವರ್ಮೆಂಟ್ ಆಕ್ಟ್ಸ್ ಅಂಡರ್ ದ ಆಕ್ಟ್ಸ್ ಅಂಡರ್ ದ ಆರ್ಟಿಕಲ್ ಆಫ್ 153. ಗವರ್ನರ್, ಪ್ರತಿ ಸ್ಟೇಟ್ಗೆ ಒಬ್ಬ ಗವರ್ನರ್ ಇರ್ತಾರೆ. ಸೊ ಇದು ನಮಗೆ 153 ಅಲ್ಲಿ ಹೇಳ್ತಿರೋದು. ಹೆಡ್ ಕ್ವಾರ್ಟರ್ಸ್ ಆಫ್ ಯುನೈಟೆಡ್ ನೇಷನ್ಸ್ ಈಸ್ ಎಟ್ ನ್ಯೂಯಾರ್ಕ್. ಸೊ ಕೆಲವು ನಮಗೆ ಇಂಟರ್ನ್ಯಾಷನಲ್ ಆಸ್ಪೆಕ್ಟ್ಸ್ ಕೂಡ, ಸಿನ್ಸ್ ನಮ್ಮ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದು ಎಕ್ಸ್ಪ್ಯಾಂಡ್ ಆಗ್ತಿದೆ. ಸೊ ಸುಮಾರು ನಮಗೆ ಬೇರೆ ಬೇರೆ ರೀತಿ ವಿಷಯಗಳನ್ನು ಕೇಳ್ತಿದ್ದಾರೆ, KPSC UPSC ರೀತಿ. ಸೊ ಹಾಗಾಗಿ ಈ ಒಂದು ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಯಾವತ್ತಿಂದನೂ ಕೇಳಿರುವಂಥದ್ದು ಹೇಗಲ್ಲಿದೆ. ಸೊ ಇದಲ್ಲದೆ UN ರಿಲೇಟೆಡ್ ಎಕ್ಸೆಟ್ರಾನು ಸಹ ಕೇಳಬಹುದು. ಸೊ ಹಾಗಾಗಿ ಸಾರ್ಕ್ ನೇಷನ್ಸ್ ಎಕ್ಸೆಟ್ರಾ ಕ್ವೆಶನ್ಸು ಇಲ್ಲಿ ಇನ್ಕ್ಲೂಡ್ ಆಗಿದೆ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಎಲ್ಲಿದೆ? ಸೇಮ್ ಹೇಗಲ್ಲೇನೆ ಇದೆ. ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಬ್ರಿಕ್ಸ್ ಅಲ್ಲಿ ಒರಿಜಿನಲ್ಲಿ ಇದ್ದಿದ್ದು 4 ನೇಷನ್ಸ್ ಮಾತ್ರ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ. ಇದನ್ನ ನಾವು ಬ್ರಿಕ್ಸ್ ಅಲ್ಲಿ ನಮಗೆ ಸ್ಟಾರ್ಟಿಂಗ್ ಫಾರ್ಮೇಷನ್ ಇಂದ ಇರುವಂಥದ್ದು. WHO ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಜಿನೇವಾ ಅಲ್ಲಿ ಇದೆ WHO ಹೆಡ್ ಕ್ವಾರ್ಟರ್ಸ್. ಇಸ್ರೋ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಬೆಂಗಳೂರಲ್ಲಿದೆ ಇಸ್ರೋ ಹೆಡ್ ಕ್ವಾರ್ಟರ್ಸ್. ಸೊ ನಮಗೆ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ ಇದು.
ಬೇರೆ ಎಲ್ಲ ಕಡೆ ಇರೋದು ನಮಗೆ ಸ್ಪೇಸ್ ಲಾಂಚ್ ಸೆಂಟರ್ಸ್ ಇದಾವೆ. ಸೊ ಯಾವುದು ಎಲ್ಲಿ ಸ್ಪೇಸ್ ಲಾಂಚ್ ಸೆಂಟರ್ ಇದೆ, ಐ ಮೀನ್ ರಾಕೆಟ್ ಲಾಂಚ್ ಪ್ಯಾಡ್ ಎಲ್ಲ ಇದೆ. ಸೊ ಅದು ನಮಗೆ ಅಗೇನ್ ಆ ಕ್ವೆಶನ್ಸು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಶ್ರೀಹರಿಕೋಟಾ ರಾಕೆಟ್ ಲಾಂಚ್ ಪ್ಯಾಡ್, ಸೊ ಇದೆಲ್ಲ ಎಲ್ಲಿ ಬರುತ್ತೆ, ಸೊ ಇವು ಇಂಪಾರ್ಟೆಂಟ್ ಆಗುತ್ತೆ. ಚಂದ್ರಯಾನ್ 3 ಯಾವಾಗ ಎಲ್ಲಿ ಲ್ಯಾಂಡ್ ಆಗಿರೋದು, ಸೌತ್ ಪೋಲ್ ಅಲ್ಲಿ ಲ್ಯಾಂಡ್ ಆಗಿದೆ. 23rd August 2023 ಒಂದು ಮಿಷನ್ ಆಗಿತ್ತು. So this is again important. Sun is mainly composed of hydrogen. ಸ್ವಲ್ಪ ನಮಗೆ ನಮ್ಮ ಒಂದು ಸೈನ್ಸ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಸಿನ್ಸ್ ನಮಗೆ ಇಂಪಾರ್ಟೆಂಟ್ ಆಗ್ತಿದೆ ಇವಾಗ ಚೇಂಜ್ ಆಗ್ತಿರುವಂಥ ಪೇಪರ್ ಪ್ಯಾಟರ್ನ್ ಅಲ್ಲಿ. ವಿಟಮಿನ್ ಡಿ ಡೆಫಿಷಿಯನ್ಸಿ ಕೇಳಿದ್ದಾರೆ ಕ್ವೆಶನ್ ಅಲ್ಲಿ. ವಿಟಮಿನ್ ಎ ಇಂದ ಏನಾಗುತ್ತೆ ಎಕ್ಸೆಟ್ರಾ. ಸೊ ವಿಟಮಿನ್ ಡಿ ನಮಗೆ ರಿಕೆಟ್ಸ್ ಆಗುತ್ತೆ, ದಟ್ ಈಸ್ ಫ್ರಿಕಲ್ ಬೋನ್ಸ್ ಅಂತಾನು ಹೇಳ್ತೀವಿ. ಸೊ ರಿಕೆಟ್ಸ್ ಅನ್ನೋದು ಆಗುತ್ತೆ. ಅಂಡ್ DNA ಅಂತ ಹೇಳುವಾಗ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಅದರ ಅರ್ಥ. DNA ಫುಲ್ ಫಾರ್ಮ್ ಏನು, ಸೊ ಇದು ನಮಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಹ್ಯೂಮನ್ ಏನು ನಮ್ಮ ಒಂದು ಜೀನ್ಸ್ ಅಥವಾ ಸೆಲ್ಸ್ ಅಲ್ಲಿ DNA ಅನ್ನೋದೇನಿರುತ್ತೆ, ಸೊ ವಿಚ್ ಕಂಪೋಸಸ್ ಆಫ್ DNA ಅದರ ಫುಲ್ ಫಾರ್ಮ್ ಏನು ಅಂತ ಕೇಳ್ತಿರೋದು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿರೋದು ಯಾವಾಗ, 1935 ಅಲ್ಲಿ. ಅಂಡ್ ಇದು ರೆಗ್ಯುಲೇಟ್ ಆಗುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಟ್ 1934 ಮುಖಾಂತರ. ಹೆಡ್ ಕ್ವಾರ್ಟರ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲಿದೆ, ಮುಂಬೈಯಲ್ಲಿದೆ ಹೆಡ್ ಕ್ವಾರ್ಟರ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. GST ವಾಸ್ ಇಂಟ್ರೊಡ್ಯೂಸ್ಡ್ ಇನ್. GST ನಮಗೆ ಅಗೇನ್ ಒಂದು ಇಂಪಾರ್ಟೆಂಟ್ ಟಾಪಿಕ್ GST ಅನ್ನೋದು, ದಟ್ ಇಸ್ 1st July 2017. ಸೊ ಅಪಾರ್ಟ್ ಫ್ರಮ್ ನಮ್ಮ ಒಂದು ಈ ಎಕ್ಸಾಮ್ ಬಿಟ್ಟು ಬೇರೆ ಯಾವುದೇ ಎಕ್ಸಾಮಿಗೆ GST ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಇಲ್ಲಿ ನಮಗೆ ಜಸ್ಟ್ ಒಂದು ಬೇಸಿಕ್ ಕ್ವೆಶನ್, GST ಏನು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಸೊ ಇದು ಯಾವಾಗ 1st July 2017 ಇಂದ ಎನ್ಫೋರ್ಸ್ ಆಗಿರೋದು. 101st ಅಮೆಂಡ್ಮೆಂಟ್ ಆಕ್ಟ್ 2016 ಅಲ್ಲಿ ಇದು ನಮಗೆ ಜಾರಿಗೆ ಬಂದಿರುವಂಥದ್ದು. ನೀತಿ ಆಯೋಗ್ ರಿಪ್ಲೇಸ್ ಮಾಡಿರೋದು ನಮ್ಮ ಪ್ಲಾನಿಂಗ್ ಕಮಿಷನ್. ಇನ್ನ ಮುಂಚೆ 5 years ಪ್ಲಾನಿಂಗ್ ಕಮಿಷನ್ ಅಂತ ನಡೀತಿತ್ತು. ಪ್ರತಿ ಸರ್ಕಾರ ಏನು ಹೊಸದಾಗಿ ಫಾರ್ಮ್ ಆಗ್ತಿತ್ತು ಅದು 5 yearsನ ಒಂದು ಪ್ಲಾನಿಂಗ್, ಹೇಗೆ ನಾವೇನೇನು ಮಾಡ್ತೀವಿ, ಡೆವಲಪ್ಮೆಂಟ್ ಏನೇನಿರುತ್ತೆ ಅನ್ನೋದನ್ನ ಎಲ್ಲ ಡಿಸ್ಕಸ್ ಮಾಡ್ತಿದ್ರು. ಸೊ ದಟ್ ವಾಸ್ ಕಾಲ್ಡ್ ಆಸ್ ಪ್ಲಾನಿಂಗ್ ಕಮಿಷನ್, ಅದನ್ನು ಮಾಡ್ತಿದ್ದು. ಸೊ ಅದಾದಮೇಲೆ 1st January 2015 ಮೋದಿ ಗವರ್ಮೆಂಟ್ ಯಾವಾಗ ನಮಗೆ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಕಂಪ್ಲೀಟ್ ಒಂದು ಪ್ಲಾನಿಂಗ್ ಕಮಿಷನ್ ಅನ್ನು ರಿಪ್ಲೇಸ್ ಮಾಡ್ತಾ ಬಂದಿದ್ದು ನೀತಿ ಆಯೋಗ್. ಲೇಟರ್ ವಿಚ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಟ್ಸ್ ದ ಸೆಬಿ, ಸೆಕ್ಯೂರಿಟೀಸ್ ಮಾರ್ಕೆಟ್ ಇನ್ ಇಂಡಿಯಾ ಅಂತ ಹೇಳುವಾಗ ಸೆಬಿ ರೆಗ್ಯುಲೇಟ್ ಮಾಡುತ್ತೆ. ಸೆಕ್ಯೂರಿಟೀಸ್ ಮಾರ್ಕೆಟ್ ಅಂತ ಹೇಳಿದ್ರೆ ನಮಗೆ ಇದು ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್ ಎಕ್ಸೆಟ್ರಾ ಏನಿದೆ, ದಟ್ ಈಸ್ ಕಾಲ್ಡ್ ಆಸ್ ಸೆಕ್ಯೂರಿಟೀಸ್ ಮಾರ್ಕೆಟ್. ಹೆಡ್ ಕ್ವಾರ್ಟರ್ಸ್ ಆಫ್ ಸೆಬಿ ಎಲ್ಲಿದೆ, ಸೇಮ್ ಅಗೇನ್ ಮುಂಬೈಯಲ್ಲಿದೆ ಹೆಡ್ ಕ್ವಾರ್ಟರ್ಸ್ ಆಫ್ ಸೆಬಿ. ನಬಾರ್ಡ್ ಎಲ್ಲಿದೆ ನಮಗೆ, ನಬಾರ್ಡ್ ಅಂತ ಹೇಳಿದ್ರೆ ಇಟ್ ಈಸ್ ಪ್ರೈಮರಿಲಿ ಅ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ವಿಚ್ ಇಸ್ ಗಿವೆನ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ಗೆ ಕೊಡ್ತಿರುವಂಥದ್ದು. ಇದರ ಅರ್ಥ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ದಟ್ ಈಸ್ ನಬಾರ್ಡ್ನ ಡೆಫಿನೇಷನ್. ಸೊ ಅಗ್ರಿಕಲ್ಚರಲ್ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ, ಫೈನಾನ್ಸಸ್ನ ಲೋನನ್ನು ಕೊಡೋದಕ್ಕೆ ಇರೋದು ನಬಾರ್ಡ್. ನಬಾರ್ಡ್ನ ಹೆಡ್ ಕ್ವಾರ್ಟರ್ ಸೇಮ್ ಅಗೇನ್ ಮುಂಬೈಯಲ್ಲಿ ಇದೆ ನಬಾರ್ಡ್ನ ಹೆಡ್ ಕ್ವಾರ್ಟರ್. ರೆಪೋ ರೇಟ್ ಏನು, ರಿವರ್ಸ್ ರೆಪೋ ರೇಟ್ ಏನು, ಸೊ ಇದು ನಮಗೆ ಒಂದು ಪರ್ಸೆಂಟೇಜ್. ರೆಪೋ ರೇಟ್ ಅಂತ ಹೇಳುವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ ಅದು ಕಮರ್ಷಿಯಲ್ ಬ್ಯಾಂಕ್ಸ್, ಇವಾಗ ಸ್ಟೇಟ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಇವೆಲ್ಲವುದು ನಮಗೆ ಕಮರ್ಷಿಯಲ್ ಬ್ಯಾಂಕ್ಸ್, ಇವುಗಳಿಗೆ ಒಂದು ಇಂಟ್ರೆಸ್ಟ್ನ ಮೇಲೆ ಏನು ಫಂಡ್ಸನ್ನು ಕೊಡುತ್ತೆ ಆ ಒಂದು ಇಂಟ್ರೆಸ್ಟ್ ರೇಟ್ನ ರೆಪೋ ರೇಟ್ ಅಂತ ಹೇಳ್ತೀವಿ. ಅದೇ ರಿವರ್ಸ್ ರೆಪೋ ರೇಟ್ ಅಂತ ಹೇಳಿದ್ರೆ ಈ ಬ್ಯಾಂಕ್ ಏನು ಜನರಿಗೆ ಇಂಟ್ರೆಸ್ಟನ್ನು ಕೊಡುತ್ತೆ, ದುಡ್ಡು ಕೊಡುತ್ತೆ, ಲೋನ್ ಕೊಡುತ್ತೆ, ಅದು ಯಾವ ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಕೊಡುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ರೆಪೋ ರೇಟ್. ಸೊ ಇದು ಎರಡೂ ಸಹ ಚೇಂಜ್ ಆಗ್ತಾ ಇರುತ್ತೆ. RBI ಇದನ್ನು ರೆಗ್ಯುಲೇಟ್ ಮಾಡುತ್ತೆ. ಸೊ RBI ನ ಒಂದು ರೆಪೋ ರೇಟ್ ಏನು, ರಿವರ್ಸ್ ರೆಪೋ ರೇಟ್ ಏನು, ಈ ಕಾಂಟೆಕ್ಸ್ಟ್ ನಿಮಗೆ ಗೊತ್ತಿರಬೇಕು. ಸೊ ಈಗ ಹೇಳಿದಾಗೆ ರೆಪೋ ರೇಟ್ ಇಸ್ ನಥಿಂಗ್ ಬಟ್ ರೇಟ್ ಅಟ್ ವಿಚ್ RBI lends to commercial banks is called as repo rate. Which body decides monetary policy of India? Monetary policy of India ಯಾರು ಡಿಸೈಡ್ ಮಾಡ್ತಿರೋದು? ಸೊ ನಮಗೆ ಮಾನಿಟರಿ ಪಾಲಿಸಿ ಕಮಿಟಿ ಇವರು ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದು? ಸೊ ನಮಗೆ ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಇಸ್ ಭಾರತ್ ರತ್ನ ಅವಾರ್ಡ್. ಇದಾದ್ಮೇಲೆ ಬರುತ್ತೆ ನಮಗೆ ಪದ್ಮಭೂಷಣ್ ಆ್ಯಂಡ್ ಅದಾದಮೇಲೆ ಪದ್ಮವಿಭೂಷಣ್, ಆನಂತರ ಪರಮವೀರ್ ಚಕ್ರ. ಸೊ ಅದು ಬಿಟ್ಟು ನಮಗೆ ಖೇಲ್ ರತ್ನ ಅವಾರ್ಡ್ಸ್ ಆಗಿರ್ಬೋದು, ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ಸ್ ಆಗಿರ್ಬೋದು, ಸುಮಾರು ಅವಾರ್ಡ್ಸ್ ಇದೆ. ಆ್ಯಂಡ್ ಆ ಎಲ್ಲ ಅವಾರ್ಡ್ಸ್ ಯಾವ ರೀತಿ ಇರುತ್ತೆ, ಯಾವ ಆಸ್ಪೆಕ್ಟಿಗೆ ಕೊಡ್ತಾರೆ ಅನ್ನೋದೆಲ್ಲನೂ ಸಹ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಹೈಯೆಸ್ಟ್ ಸಿವಿಲಿಯನ್ ಅಂತ ಹೇಳುವಾಗ ಅದು ಭಾರತ್ ರತ್ನ ಅವಾರ್ಡ್. ಆ್ಯಂಡ್ ಇದನ್ನು ನಾವು ಹ್ಯೂಮನ್ ಎಂಡೆವರ್ ಇನ್ಕ್ಲೂಡಿಂಗ್ ಆರ್ಟ್, ಲಿಟ್ರೇಚರ್, ಸೈನ್ಸ್, ಪಬ್ಲಿಕ್ ಸರ್ವಿಸ್, ಸ್ಪೋರ್ಟ್ಸ್ ಈ ಆಸ್ಪೆಕ್ಟ್ಸ್ಗೆ ಅಂತ ಹೇಳಿ ಕೊಡುತ್ತಿರುವಂಥದ್ದು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಇದು ನಮಗೆ ಹೈಯೆಸ್ಟ್ ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಅಂತ ಹೇಳಿದ್ರೆ ದಟ್ ಈಸ್ ಪರಮ್ ವೀರ್ ಚಕ್ರ ಅನ್ನೋದು ಹೈಯೆಸ್ಟ್
ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್, ಹಾಗೆ ನಮಗೆ ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಕೂಡ ಸಹ ಇದೆ. ಸೊ ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಅಂತ ಹೇಳಿದ್ರೆ ದಟ್ ಇಸ್ ಅಶೋಕ ಚಕ್ರ ಅವಾರ್ಡ್ ಏನಿದೆ ಅದು ಪೀಸ್ ಟೈಮ್ಗೆ. ಅಂಡ್ ಹೈಯೆಸ್ಟ್ ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ ಇಸ್ ಪರಮ್ ವೀರ್ ಚಕ್ರ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್, ಇದು ಮುಂಚೆ ನಮಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಆಗಿತ್ತು, ಅದನ್ನ ಹೆಸರನ್ನ ಮಾತ್ರ ಬದಲಾಯಿಸ್ತಾರೆ, ಸೇಯಿಂಗ್ ದಟ್ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್. ಅಂಡ್ ಇದನ್ನ ನಾವು ಸ್ಪೋರ್ಟ್ಸ್ ಆಸ್ಪೆಕ್ಟ್ ಅಲ್ಲಿ ಕೊಡ್ತೀವಿ. ಸೊ ಮೇಜರ್ ಧ್ಯಾನ್ ಚಂದ್ ಅವರು ನಮ್ಮ ಇಂಡಿಯನ್ ಹಾಕಿ, ನಮ್ಮ ಸ್ಪೋರ್ಟ್ಸ್ ಏನಿದೆ ನ್ಯಾಷನಲ್ ಸ್ಪೋರ್ಟ್, ಅದರ ಟೀಮ್ ಕ್ಯಾಪ್ಟನ್ ಆಗಿದಂಥವ್ರು. ಸೊ ಅವರ ಒಂದು ಕಮಮರೇಷನ್ ಅಲ್ಲಿ ನಾವು ಅದರ ಸ್ಪೋರ್ಟ್ಸ್ ನ ಒಂದು ಲೆಜೆಂಡ್ ಆದಂತ ಇವರ ಹೆಸರಲ್ಲಿ, ಅವರ ಆನರ್ ಅಲ್ಲಿ ನಾವು ಈ ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಅವಾರ್ಡ್ ಅನ್ನ ರೀನೇಮ್ ಮಾಡಿದ್ವಿ. ನೆಕ್ಸ್ಟ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್, ಇದು ನಮಗೆ ಸಿನಿಮಾ ರಿಲೇಟೆಡ್ ಆಗಿರುತ್ತೆ. ಸೊ ಸಿನಿಮಾ ಎಂಟರ್ಟೈನ್ಮೆಂಟ್ ಫೀಲ್ಡ್ಗೆ ಅಂತ ಹೇಳಿ ಸಿನಿಮಾ ರಿಲೇಟೆಡ್ ಕೊಡುವಂತ ಒಂದು ಹೈಯೆಸ್ಟ್ ಅವಾರ್ಡ್ ಅಂತ ಹೇಳಿದ್ರೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್, ಅವರಿಗೆ ಲೈಫ್ ಟೈಮ್ ಕಾಂಟ್ರಿಬ್ಯೂಷನ್ ರಿಲೇಟೆಡ್ ಆಗಿರುತ್ತೆ. ನೋಬೆಲ್ ಪೀಸ್ ಪ್ರೈಸ್ ಅವಾರ್ಡ್ ಮಾಡುವಂತ ನೇಷನ್ ಯಾವುದು? ದಟ್ ಇಸ್ ನಾರ್ವೆ. ನಾರ್ವೆ ಅಲ್ಲಿ ನಮಗೆ ನಾರ್ವೆ, ಸ್ವೀಡನ್ ಅನ್ನಿದೆ. ಸೊ ಇದು ನಮಗೆ ಏನು ನೋಬೆಲ್ ಪೀಸ್ ಪ್ರೈಸ್ ಅನ್ನ ಕೊಡ್ತಿರುವಂಥದ್ದು, ಆಸ್ಲೋ, ನಾರ್ವೆ. ಸೊ ಹೆಡ್ ಕ್ವಾರ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಎಲ್ಲಿದೆ? ಲೊಸೇನ್ ಅಲ್ಲಿ ಇದೆ. ಇದು ನಮಗೆ ಏನು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ, ಇವರು ಡಿಸೈಡ್ ಮಾಡ್ತಾರೆ ಯಾವಾಗ ಒಲಿಂಪಿಕ್ಸ್ ಎಲ್ಲಿ ನಡಿಬೇಕು, ಸೊ ಪ್ಯಾರಾಲಿಂಪಿಕ್ಸ್ ಎಲ್ಲಿ ನಡಿಬೇಕು ಎಕ್ಸೆಟ್ರಾ, ಸಮರ್ ಒಲಿಂಪಿಕ್ಸ್ ಅದನ್ನೆಲ್ಲ ಡಿಸೈಡ್ ಮಾಡುವಂಥದ್ದು. ಒಲಿಂಪಿಕ್ನ ಮೋಟೋ ಏನು, ಒಲಿಂಪಿಕ್ಕಲ್ಲಿ ಎಷ್ಟು ಸರ್ಕಲ್ಸ್ ಇರುತ್ತೆ, 5 ಸರ್ಕಲ್ಸ್ ಇರುತ್ತೆ, ಯಾವ ಕಲರಲ್ಲಿ ಇರುತ್ತೆ, ದೀಸ್ ಆರ್ ಆಲ್ ಅಗೇನ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ನಮಗೆ ಅದರ ಮೋಟೋ ಬಂದು ಫಾಸ್ಟರ್, ಹೈಯರ್, ಸ್ಟ್ರಾಂಗರ್, ಟುಗೆದರ್ ಅನ್ನೋದು ಮೋಟೋ ಆಗಿರುತ್ತೆ. ರೀಸೆಂಟಾಗಿ ನಮ್ಮ 21 ಜೂನ್ಗೆ ಯೋಗ ಡೇ ನಡೀತು. ಸೊ ಯೋಗ ಡೇದು ಮೋಟೋ ಏನಾಗಿತ್ತು, ಯೋಗ ಡೇ ಈ ವರ್ಷದ ಥೀಮ್ ಏನಾಗಿತ್ತು, ದಟ್ ಈಸ್ ಹೆಲ್ದಿ ಏಜಿಂಗ್. ಈ ಎಲ್ಲ ಕ್ವೆಶನ್ಸ್ ಕೂಡ ನಮಗೆ ಇಂಪಾರ್ಟೆಂಟ್ ಆ್ಯಂಡ್ ರಿಲೆವೆಂಟ್ ಆಗಿರುತ್ತೆ ಎಕ್ಸಾಮಿಗೆ. ಹೆಡ್ ಕ್ವಾರ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಎಲ್ಲಿದೆ? ದುಬೈಯಲ್ಲಿದೆ. ಸೊ ದುಬೈಯಲ್ಲಿದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ನ ಹೆಡ್ ಕ್ವಾರ್ಟರ್ಸ್. ಇದು ಅಗೇನ್ ಸೇಮ್ ಕ್ವೆಶನ್ ವಿಚ್ ಐ ರಿಪೀಟೆಡ್ ಅರ್ಲಿಯರ್. ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ನ ರೀನೇಮ್ ಮಾಡಿರೋದು ನಾವು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಹೇಳಿ. ಲೇಟರ್, ವಿಚ್ ಆಫ್ ದ ಫಾಲೋಯಿಂಗ್ ಅವಾರ್ಡ್ಸ್ ಇಸ್ ಗಿವನ್ ಫಾರ್ ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ ಟು ಲಿಟರೇಚರ್? ಜ್ಞಾನಪೀಠ ಅವಾರ್ಡ್ ಅನ್ನ ಕೊಡ್ತಾರೆ. ದಟ್ ಈಸ್ ಲಿಟ್ರೇಚರ್ ಅಲ್ಲಿ ನೀವು ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದೀರಿ ಅಂತ ಹೇಳುವಾಗ, ಲಿಟ್ರೇಚರ್ಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿದ್ರೆ. ದ ಹೆಡ್ ಕ್ವಾರ್ಟರ್ಸ್ ಆಫ್ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ UNEP, ಇದು ಎಲ್ಲಿ ಲೊಕೇಟ್ ಆಗಿರೋದು? ನೈರೋಬಿ ಅಲ್ಲಿ ಇದೆ. ನೈರೋಬಿ ಆಫ್ರಿಕಾ ಅಲ್ಲಿರುವಂಥದ್ದು. ಸೊ ಇಲ್ಲಿ ನಮಗೆ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಪ್ರಾಜೆಕ್ಟ್ ಟೈಗರ್ ಲಾಂಚ್ ಆಗಿದ್ದು ಯಾವಾಗ? ಇಂಡಿಯಾ ಅಲ್ಲಿ 1973. ಇದಾದ ನಂತರ ನಮಗೆ ಪ್ರಾಜೆಕ್ಟ್ ಎಲಿಫೆಂಟ್ ಇದೆ, ಪ್ರಾಜೆಕ್ಟ್ ಕ್ರಾಕೊಡೈಲ್ ಇದೆ. ಸೊ ಇದು ನಮಗೆ ಯಾವುದೆಲ್ಲ ಆನಿಮಲ್ಸ್ ನಾವು ಕನ್ಸರ್ವ್ ಮಾಡಬೇಕು, ಅದರ ಒಂದು ಪಾಪ್ಯುಲೇಷನ್ ಡಿಕ್ಲೈನ್ ಆಗ್ತಿದೆ, ಸೊ ಘಡಿಯಾಲ್ ಕ್ರಾಕೊಡೈಲ್ ಒಂದು ಅದರ ಒಂದು ರಿಲೇಟೆಡ್ ಒಂದು ಪ್ರಾಜೆಕ್ಟ್. ಸೊ ಇದೆಲ್ಲಾನು ನಮಗೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಇವೆಲ್ಲಾನು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ರಾಮ್ಸರ್ ಕನ್ವೆನ್ಷನ್ ಇಸ್ ರಿಗಾರ್ಡಿಂಗ್ ವೆಟ್ಲ್ಯಾಂಡ್ಸ್. ಸೊ ವೆಟ್ಲ್ಯಾಂಡ್ನ ಕನ್ಸರ್ವೇಷನಿಗೋಸ್ಕರ ನಾವು ರಾಮ್ಸರ್ ಕನ್ವೆನ್ಷನ್ ಮಾಡ್ಕೊಂಡಿದ್ದು. ರಾಮ್ಸರ್ ಒಂದೊಂದು ಪ್ಲೇಸ್ ಇರಾನ್ ಅಲ್ಲಿರುವಂಥದ್ದು, ಅಲ್ಲಿ ಸೈನ್ ಮಾಡಿದಂಥ ಕನ್ವೆನ್ಷನ್ ವೆಟ್ಲ್ಯಾಂಡ್ಸ್ನ ರಿಲೇಟೆಡ್. ಸೊ ಇದು ಒಂದು ಇಂಟರ್ನ್ಯಾಷನಲ್ ಟ್ರೀಟಿ. ಸಿನ್ಸ್ ಇಂಡಿಯಾ ಇಸ್ ಅ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆಗುವಾಗ ಇಂಡಿಯಾ ಕೂಡ ಸಹ ಇದನ್ನೆಲ್ಲಾನು ಫಾಲೋ ಮಾಡುತ್ತೆ. ಸೊ ರಾಮ್ಸರ್ ಕನ್ವೆನ್ಷನ್ಗೆ ಇಂಡಿಯಾ ಕೂಡ ಸಹ ಒಂದು ಸಿಗ್ನೇಟ್ರಿ. ನೆಕ್ಸ್ಟ್, ವೆಸ್ಟರ್ನ್ ಘಾಟ್ಸ್ ಆರ್ ರೆಕಗ್ನೈಸ್ಡ್ ಆಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ನಾವು ರೆಕಗ್ನೈಸ್ ಮಾಡ್ತೀವಿ ನಮ್ಮ ವೆಸ್ಟರ್ನ್ ಘಾಟ್ಸ್ ಅನ್ನ. ಸೊ ಕಂಪ್ಲೀಟ್ ಗ್ರೀನ್ ಸ್ಟ್ರೆಚ್ ಏನಿದೆ ವೆಸ್ಟರ್ನ್ ಘಾಟ್ಸ್, ಅದು ಎಲ್ಲಾನು ಸಹ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ನೆಕ್ಸ್ಟ್, ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 2010. NGT ಎಸ್ಟಾಬ್ಲಿಷ್ ಆಗಿದ್ದು. ಸೊ ಇದನ್ನ ನಾವು ಮಾಡಿದ್ದೇನೆ ದಟ್ ಯಾವುದೇ ಎನ್ವೈರ್ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ಸ್, ಇಶ್ಯೂಸ್ ಅಂತ ರೇಸ್ ಆಗುವಾಗ ಆ ಟ್ರೈಬ್ಯುನಲ್ ಅಲ್ಲಿ ಫಾಸ್ಟ್ ಆಗಿ ಆ ಕೇಸಸ್ನ ಡೆಲಿವರ್ ಮಾಡಬೇಕು, ಆ ಡಿಸ್ಪ್ಯೂಟ್ಸ್ನ ರಿಸಾಲ್ವ್ ಮಾಡಬೇಕು ಅನ್ನೋ ಪರ್ಪಸ್ ಅಲ್ಲಿ. ಹೆಡ್ ಕ್ವಾರ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ISA ಇಸ್ ಸಿಚುವೇಟೆಡ್ ಅಟ್ ಗುರುಗ್ರಾಮ್. ಸೊ ಗುಡ್ಗಾಂವ್ ಡೆಲ್ಲಿಯಲ್ಲಿ, ಸೊ ಹರಿಯಾಣ ಅಲ್ಲಿ. ಸೊ ಅದನ್ನ ನಾವು ಗುರುಗ್ರಾಮ್ ಅಂತ ಹೇಳ್ತೀವಿ. ಲಾರ್ಜೆಸ್ಟ್ ಡೆಲ್ಟಾ ಇನ್ ದ ವರ್ಲ್ಡ್ ಅಂತ ಹೇಳುವಾಗ ಅದು ಗಂಗಾ ಬ್ರಹ್ಮಪುತ್ರ ಡೆಲ್ಟಾ. ಸೊ ಸುಂದರ್ಬನ್ಸ್ ಡೆಲ್ಟಾ ಫಾರ್ಮ್ ಆಗುತ್ತೆ, ಅಲ್ಲಿ ನಮಗೆ ಅಗೇನ್ ರಾಯಲ್ ಬೆಂಗಾಲ್ ಟೈಗರ್ಸ್ ಕೂಡ ಸಹ ಇರುವಂಥದ್ದು. ವಿಚ್ ರಿವರ್ ಇಸ್ ನೋನ್ ಆಸ್ ದಕ್ಷಿಣ ಗಂಗಾ? ಗೋದಾವರಿನ ನಾವು ದಕ್ಷಿಣ ಗಂಗಾ ಅಂತ ಹೇಳಿ ಕರಿತೀವಿ. ಸೊ ಗಂಗಾ ಅಂತ ಹೇಳುವಾಗ ಅದನ್ನ ನಾವು
ಲಾಂಗೆಸ್ಟ್ ರಿವರ್ ಅಲ್ಲದೆ ಅದು ಪೆರಿನಿಯಲ್ ರಿವರ್ ಆಗಿರುತ್ತೆ. ದಟ್ ಈಸ್ ಕಂಪ್ಲೀಟ್ ವರ್ಷ ಇಡೀ ಅದು ನಮಗೆ ಫ್ಲೋ ಆಗ್ತಾನೆ ಇರುತ್ತೆ, ನೀರಿರುತ್ತೆ. ಸೊ ಆ ರೀತಿ ನಾವು ದಕ್ಷಿಣ ಗಂಗಾ ಅಂತ ಹೇಳಿದ್ರೆ ನಮಗೆ ಗೋದಾವರಿ ರಿವರ್ ಆಗಿರುತ್ತೆ. ಸೇಲಿಯಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಹೇಳುವಾಗ ಅದು ಎಲ್ಲಿದೆ? ಕೇರಳ ಅಲ್ಲಿದೆ, ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇಸ್ ಫೇಮಸ್ ಫಾರ್ ಒನ್ ಹಾರ್ನ್ ರೈನೋಸರಸ್. ಸೊ ಒನ್ ಹಾರ್ನ್ ರೈನೋಸರಸ್ಗೆ ಫೇಮಸ್ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಹಾಗೆ ನಮಗೆ ಗಿರ್ ಫೇಮಸ್ ಇದೆ ಗುಜರಾತ್ ಅಲ್ಲಿ ಏಷಿಯಾಟಿಕ್ ಲಯನ್ಗೆ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಫಸ್ಟ್ ನ್ಯಾಷನಲ್ ಪಾರ್ಕ್ ಇದು. ಸುಂದರ್ಬನ್ಸ್ ರಾಯಲ್ ಬೆಂಗಾಲ್ ಟೈಗರಿಗೆ ಫೇಮಸ್ ಇರುವಂಥದ್ದು. ನೆಕ್ಸ್ಟ್, ಹೆಡ್ ಕ್ವಾರ್ಟರ್ಸ್ ಆಫ್ ಯುನೆಸ್ಕೋ ಎಲ್ಲಿದೆ? ಪ್ಯಾರಿಸ್ ಅಲ್ಲಿದೆ. ಹೆಡ್ ಕ್ವಾರ್ಟರ್ಸ್ ಆಫ್ ಯುನೆಸ್ಕೋ ಸಿಚುವೇಟ್ ಆಗಿರುವಂಥದ್ದು. ಹೆಡ್ ಕ್ವಾರ್ಟರ್ಸ್ ಆಫ್ WTO ದಟ್ ಇಸ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಎಲ್ಲಿದೆ? ಜೆನೀವಾ ಅಲ್ಲಿ. WTOಗೆ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು. ಹೆಡ್ ಕ್ವಾರ್ಟರ್ಸ್ ಆಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ನ ಹೆಡ್ ಕ್ವಾರ್ಟರ್ಸ್ ಇಸ್ ಲೊಕೇಟೆಡ್ ಇನ್ ಅಗೇನ್ ವಾಷಿಂಗ್ಟನ್ DC ಅಲ್ಲಿ ಲೊಕೇಟ್ ಆಗಿರುವಂಥದ್ದು ನಮಗೆ ನಮ್ಮ WTC ನ ಹೆಡ್ ಕ್ವಾರ್ಟರ್ಸ್. ಸೊ ವರ್ಲ್ಡ್ ಬ್ಯಾಂಕ್ಗೆ ಹೆಡ್ ಕ್ವಾರ್ಟರ್ಸ್ ಕೂಡ ಸಹ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ IMF ಎರಡೂ ವಾಷಿಂಗ್ಟನ್ DC ನಲ್ಲೇ ಬರುತ್ತೆ. ಸೊ ಈಸಿ ಟು ರಿಮೆಂಬರ್, ದುಡ್ಡು ರಿಲೇಟೆಡ್ ವಾಷಿಂಗ್ಟನ್ DC, ವರ್ಲ್ಡ್ ಬ್ಯಾಂಕ್, IMF ಅನ್ನೋದನ್ನ ನೆನ್ಪಿಟ್ಕೊಳ್ಬಹುದು. G20 ಸಮಿಟ್ ಒರಿಜಿನಲಿ ಫಾರ್ಮ್ ಆಗಿದ್ದು 1999 ಅಲ್ಲಿ. ರೀಸೆಂಟ್ ನಮ್ಮ 2023 ಇದರಲ್ಲಿ ಇಂಡಿಯಾ ಅಲ್ಲಿ ನಡೆದಿತ್ತು. ಇಂಡಿಯಾ ಹೋಸ್ಟೆಡ್ G20 ಸಮಿಟ್ ಇನ್ 2023 ಅಲ್ಲಿ. ವಿಚ್ ಕಂಟ್ರಿ ಹೋಸ್ಟೆಡ್ G20 2023? ಇಂಡಿಯಾ ಹೋಸ್ಟ್ ಮಾಡಿದ್ದು. ಲೇಟರ್ ನಮಗೆ ಹೆಡ್ ಕ್ವಾರ್ಟರ್ಸ್ ಆಫ್ ಇಂಟರ್ಪೋಲ್ ಅದು ಎಲ್ಲಿದೆ ಅಂತ ಹೇಳಿದ್ರೆ ಲಿಯಾನ್ ಅಲ್ಲಿದೆ. ಇಂಟರ್ಪೋಲ್ ಅಂತ ಹೇಳುವಾಗ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್. ಸೊ ಇದು ನಮಗೆ ಮೂವೀಸಲ್ಲಿ ಕೇಳಿರ್ತೀರಿ, ಬಟ್ ರಿಯಲ್ ಆಸ್ಪೆಕ್ಟ್ ಅಲ್ಲಿನೂ ಸಹ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಪ್ರೈಮರಿಲಿ ಸೆಟಲ್ ಮಾಡೋದು ಏನು? ಹೇಗಲ್ಲಿದೆ ಇದು? ಆ್ಯಂಡ್ ಇದು ಸೆಟಲ್ ಮಾಡೋದು ನೇಷನ್ಸ್ನ ಬಿಟ್ವೀನ್ ಏನೇ ಒಂದು ಡಿಸ್ಪ್ಯೂಟ್ಸ್ ಇದೆ, ಡಿಸ್ಪ್ಯೂಟ್ಸ್ ಬಿಟ್ವೀನ್ ಸ್ಟೇಟ್ಸ್ ಇದೆ, ದೆನ್ ಅದನ್ನು ರಿಸಾಲ್ವ್ ಮಾಡೋದು ನಮಗೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇದು ICJ, ಇದು ಸ್ಟೇಟ್ಸ್ನ ರಿಲೇಟೆಡ್ ಡಿಸ್ಕಸ್ ಮಾಡುತ್ತೆ. ಅದೇ ನಮಗೆ ICC ಏನಿದೆ ಇದು ಬರೀ ಇಂಡಿವಿಜುವಲ್ಸ್ನ ರಿಲೇಟೆಡ್ ಏನಾದರೂ ಡಿಸ್ಪ್ಯೂಟ್ಸ್ ಇದೆ ಅದನ್ನು ರಿಸಾಲ್ವ್ ಮಾಡ್ತಿರೋದು ICC. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDG ಅನ್ನೋದ್ರಲ್ಲಿ ನಮಗೆ 17 SDGs ಇದೆ. ದಟ್ ಇಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ನಾವು ಏನನ್ನೆಲ್ಲ ಅಚೀವ್ ಮಾಡಬೇಕು, ಎಷ್ಟು ಕಾರ್ಬನ್ ಪ್ರಿಂಟ್ ಇರಬೇಕು, ಎಷ್ಟು ಸ್ಯಾನಿಟೇಷನ್ ರಿಲೇಟೆಡ್ ಆಗಲಿ, ಸ್ಯಾನಿಟೈಸೇಷನ್, ಸುಮಾರು ನಾವು ಟಾಪಿಕ್ಸನ್ನು ಡಿಸ್ಕಸ್ ಮಾಡ್ತೀವಿ. ಎಜುಕೇಷನ್ನ ಪರ್ಸ್ಪೆಕ್ಟಿವಲ್ಲಿ, ಎನ್ವೈರ್ಮೆಂಟಲ್ನ ಪರ್ಸ್ಪೆಕ್ಟಿವಲ್ಲಿ ಈ ಎಲ್ಲ 17 ಇದನ್ನು ನಾವು ಅಚೀವ್ ಮಾಡಬೇಕು ಅಂತ ಇರೋದು 2030 ನಮ್ಮ ಟಾರ್ಗೆಟ್. ಬೈ 2030 ಯುನೈಟೆಡ್ ನೇಷನ್ಸ್ ಇದನ್ನು ಸೈನ್ ಮಾಡಿರೋದು 2015 ದಟ್ ಈ 15 ವರ್ಷದಲ್ಲಿ ನಾವು SDGsನ ಅಚೀವ್ ಮಾಡ್ತೀವಿ ಅಂತ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪರ್ಮನೆಂಟ್ ಮೆಂಬರ್ ಆಫ್ ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಪರ್ಮನೆಂಟ್ ಮೆಂಬರ್ ಯಾರಲ್ಲ? ಜರ್ಮನಿ ಇಲ್ಲ, ಬಿಕಾಸ್ ನಮಗೆ ಅಲ್ಲಿರೋದು 5 ಪರ್ಮನೆಂಟ್ ಮೆಂಬರ್ಸ್ ಮಾತ್ರ. ಚೈನಾ, ಫ್ರಾನ್ಸ್, ರಷ್ಯಾ, UK ಆ್ಯಂಡ್ ಯುನೈಟೆಡ್ ನೇಷನ್ಸ್. ಸೊ ಜರ್ಮನಿ ಇದರಲ್ಲಿ ಪರ್ಮನೆಂಟ್ ಮೆಂಬರ್ ಅಲ್ಲ. ಡಾಕ್ಟ್ರಿನ್ ಆಫ್ ಪ್ರಾಸ್ಪೆಕ್ಟಿವ್ ಓವರ್ ರೂಲಿಂಗ್. ರೆಟ್ರೋಸ್ಪೆಕ್ಟಿವ್ ಆ್ಯಂಡ್ ಪ್ರಾಸ್ಪೆಕ್ಟಿವ್ ಎರಡು ರೀತಿ. ರೆಟ್ರೋಸ್ಪೆಕ್ಟಿವ್ ಇಸ್ ಹಿಂದಿನ ಒಂದು ನೀವು ಆಲ್ರೆಡಿ ಬಂದಿರುವಂಥ ಜಡ್ಜ್ಮೆಂಟ್ಸ್ಗೆ ಮಾತನಾಡ್ತಿರೋದು. ಪ್ರಾಸ್ಪೆಕ್ಟಿವ್ ಓವರ್ ರೂಲಿಂಗ್ ಇಸ್ ಮುಂದಕ್ಕೆ ನೀವು ಏನು ಮಾಡಬೇಕು. ಆ್ಯಂಡ್ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದು ಸುಪ್ರೀಂ ಕೋರ್ಟ್ ನಮಗೆ IC ಘೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ನ ಜಡ್ಜ್ಮೆಂಟಲ್ಲಿ ಪ್ರಾಸ್ಪೆಕ್ಟಿವ್ ಓವರ್ ರೂಲಿಂಗ್ ಬಗ್ಗೆ ಮಾತನಾಡಿದ್ದು. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನ್ನ 106th ಅಮೆಂಡ್ಮೆಂಟ್ 2023 ಅಲ್ಲಿ ನಡೆದಿದ್ದು ಯಾವುದರ ರಿಲೇಟೆಡ್? ದಟ್ ಇಸ್ 33% ರಿಸರ್ವೇಷನ್ ಏನಾಗಬೇಕು? ವಿಮೆನ್ ರಿಸರ್ವೇಷನ್ ಇನ್ ದ ಹೌಸ್ ಆಫ್ ಲೆಜಿಸ್ಲೇಷನ್, ಹೌಸ್ ಆಫ್ ಪೀಪಲ್ ಅಥವಾ ಲೋಕಸಭಾ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಏನು ಹೇಳ್ಬೋದು. ಸೊ ಇಲ್ಲಿ ನಾರಿ ಶಕ್ತಿ ವಂದನ್ ಅಧಿನಿಯಂ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ದು 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 2023 ಇಂದ. 33% reservation. Constitutional morality was extensively discussed in Supreme Court in Navtej Singh Johar judgment ಅಲ್ಲಿ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಎಲ್ಲಿ ನಾವು ಸೆಕ್ಷನ್ 377 ಆಫ್ IPC ಏನಿದೆ, ಅನ್ಯಾಚುರಲ್ ಸೆಕ್ಸ್ ಅಥವಾ ಸೇಮ್ ಸೆಕ್ಸ್ನ ಒಂದು ರಿಲೇಷನ್ಸ್ನ, ಕನ್ಸೆನ್ಶುವಲ್ ಸೆಕ್ಸ್ನ ಏನು ವ್ಯಾಲಿಡ್ ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಹೆಲ್ಡ್ ಮಾಡಿದಂಥ ಒಂದು ಜಡ್ಜ್ಮೆಂಟ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ expressly provides for the right to free legal aid? Article 39A provides for right to free legal aid. Next, the concept of basic structure doctrine was evolved by a bench consisting of 13 judges, that is in Keshwananda Bharti case versus state of Kerala ಅಲ್ಲಿ ನಾವು ಇದನ್ನ ತಂದಿದ್ದು.
ಸೊ 13 ಜಡ್ಜಸ್ನ ಬೆಂಚ್. ಭಾರತೀಯ ನ್ಯಾಯ ಸಂಹಿತಾ 2023ಯಲ್ಲಿ ಕಮ್ಯುನಿಟಿ ಸರ್ವಿಸ್ ನಮ್ಮ 6th ಟೈಪ್ ಆಫ್ ಪನಿಷ್ಮೆಂಟ್ ಆಗಿ ಆ್ಯಡ್ ಆಗಿದೆ. ಆ್ಯಂಡ್ ಇದು ನಮಗೆ 6 ಡಿಫ್ರೆಂಟ್ ಒಫೆನ್ಸಸ್ಗೆ ಈ ಪನಿಷ್ಮೆಂಟ್ ಅನ್ನ ನಾವು ಪ್ರಿಸ್ಕ್ರೈಬ್ ಮಾಡಿದ್ದೀವಿ. ಇದು ಯಾವ ರೀತಿ ಕಾನ್ಸೆಪ್ಟ್ ಅನ್ನ ನಮಗೆ ಎತ್ತಿ ಹಿಡಿಯುತ್ತೆ ಅಂತ ಹೇಳಿದ್ರೆ, ಇದು ರಿಫಾರ್ಮೇಟಿವ್ ಥಿಯರಿ ಬಗ್ಗೆ ಮಾತನಾಡುತ್ತೆ. ಸೊ ರಿಫಾರ್ಮೇಷನ್ಗೆ ಒಬ್ಬ ವ್ಯಕ್ತಿ ನಮಗೆ ಯಾವಾಗ್ಲೂ ಪ್ಯೂನಿಟಿವ್ ಲಾ ಆಗಿರ್ಬೇಕಂತ ಇಲ್ಲ. ಇಟ್ ಇಸ್ ಆಲ್ಸೋ ಅಬೌಟ್ ರಿಫಾರ್ಮೇಟಿವ್ ಥಿಯರಿ ಆಫ್ ಪನಿಷ್ಮೆಂಟ್. ಸರಿ, ತಿದ್ಕೊಳ್ಳೋದಿಕ್ಕೆ ಅಂತ ಅವಕಾಶ ಕೊಡ್ತಿರೋದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಫಂಡಮೆಂಟಲ್ ಡ್ಯೂಟಿ. ಸೊ ಯಾವುದು ಫಂಡಮೆಂಟಲ್ ಡ್ಯೂಟಿ ಅಲ್ಲ 51A ಅಲ್ಲಿ? ಸೈಂಟಿಫಿಕ್ ಟೆಂಪರ್ ಇದೆ, ನಮಗೆ ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ, ರೈಟ್ ಟು ವೋಟ್ ಇನ್ ಎಲೆಕ್ಷನ್ಸ್ ಇಲ್ಲ, ಪ್ರೊಟೆಕ್ಟ್ ಅಂಡ್ ನ್ಯಾಚುರಲ್ ಎನ್ವೈರ್ಮೆಂಟ್. ಸೊ ಇದಿದೆ. ಸೊ ನಮಗೆ ವೋಟಿಂಗ್ ಇನ್ ಎಲೆಕ್ಷನ್ ಅನ್ನೋದು 18 ಅಬವ್ ಇದ್ದೀರಿ, ನೀವು ವೋಟ್ ಮಾಡಬಹುದು. ಇದು ನಿಮ್ಮ ಫಂಡಮೆಂಟಲ್ ರೈಟ್ ಅಲ್ಲ, ಮತ್ತೆ ಲೀಗಲ್ ರೈಟ್ ಕೊಡೋದು ಸಹ ಅಲ್ಲ. ಸೊ ಐ ಮೀನ್ ಇದು ವೋಟಿಂಗ್ ಇನ್ ಎಲೆಕ್ಷನ್ನ ಫಂಡಮೆಂಟಲ್ ಡ್ಯೂಟಿ ಆಗಲಿ ಫಂಡಮೆಂಟಲ್ ರೈಟ್ ಆಗಲಿ ಎಲ್ಲೂ ಬರ್ದಿಲ್ಲ, ಲಿಸ್ಟ್ ಔಟ್ ಮಾಡಿಲ್ಲ. ಓಕೆ, ನೆಕ್ಸ್ಟ್, ಪವರ್ ಆಫ್ ಜುಡಿಷಿಯಲ್ ಲೀಗಲ್ ರೈಟ್ ಬಟ್ ನಾಟ್ ಫಂಡಮೆಂಟಲ್ ರೈಟ್ ಆಫ್ ಫಂಡಮೆಂಟಲ್ ಡ್ಯೂಟಿ. ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ಎಲ್ಲಿದೆ? ಆರ್ಟಿಕಲ್ 13, ಆರ್ಟಿಕಲ್ 32 to 26. ಬಟ್ ಪ್ರೈಮರಿಲಿ ಇಫ್ ಓನ್ಲಿ ಆರ್ಟಿಕಲ್ 13 ಕೊಟ್ಟಿದ್ರೆ ಅದೇನೇ ಕರೆಕ್ಟ್ ಆನ್ಸರ್ ಕೊಡೋದು ಸಹ ಆಗಿರುತ್ತೆ. ನೆಕ್ಸ್ಟ್, ಆರ್ಟಿಕಲ್ 13 ಲಾ ಇನ್ಕನ್ಸಿಸ್ಟೆಂಟ್ ವಿತ್ ಫಂಡಮೆಂಟಲ್ ರೈಟ್ಸ್ ಆರ್ ವಾಯ್ಡ್ ಅಂತ ಹೇಳುತ್ತೆ. ಇಲ್ಲಿಂದಾನೇ ನಮ್ಮ ಜುಡಿಷಿಯಲ್ ರಿವ್ಯೂ ಆಸ್ಪೆಕ್ಟ್ ಸ್ಟಾರ್ಟ್ ಆಗೋದು. 32 ಮತ್ತೆ 226 ನಮಗೆ ರಿಟ್ ಜೂರಿಸ್ಡಿಕ್ಷನ್ ಬಗ್ಗೆ ಮಾತನಾಡುತ್ತೆ. ಹೆಡ್ ಕ್ವಾರ್ಟರ್ಸ್ ಆಫ್ NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಎಲ್ಲಿದೆ? ಡೆಲ್ಲಿಯಲ್ಲಿದೆ. ನ್ಯೂ ಡೆಲ್ಲಿಯಲ್ಲಿ ಇರುವಂಥದ್ದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನ ಹೆಡ್ ಕ್ವಾರ್ಟರ್. ವಿಚ್ ಆಫ್ ದ ಫಾಲೋಯಿಂಗ್ ಜಡ್ಜ್ಮೆಂಟ್ ಎಕ್ಸ್ಪ್ರೆಸ್ಲಿ ಪ್ರೊವೈಡ್ಸ್ ಫಾರ್ ರೈಟ್ ಟು ಪ್ರೈವಸಿ? ನಮಗೆ ಇದು ಇರೋದು ಜಸ್ಟಿಸ್ ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್ ಅಲ್ಲಿ ರೈಟ್ ಟು ಪ್ರೈವಸಿ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೆಲ್ಡ್ ಮಾಡಿದಂಥ ಜಡ್ಜ್ಮೆಂಟ್. ಕಾನ್ಸ್ಟಿಟ್ಯೂಷನ್ ಬೆಂಚ್ ಗಾಯತ್ರಿ ಬಾಲಸ್ವಾಮಿ ವರ್ಸಸ್ ISG ನೋವಾಸಾಫ್ಟ್ ಟೆಕ್ನಾಲಜೀಸ್ ಲಿಮಿಟೆಡ್. ಸೆಕ್ಷನ್ 34 ಆಫ್ ಆರ್ಬಿಟ್ರೇಷನ್ ಆಕ್ಟ್ ಅನ್ನ ನಾವು ಮಾಡಿಫೈ ಮಾಡಬಹುದು. ಇಲ್ಲಿ ಕೊಡುವಂಥ ಆರ್ಬಿಟ್ರೇಷನ್ ಅಲ್ಲಿ ಕೊಡುವಂಥ ಅವಾರ್ಡ್ ಏನಿದೆ ಇದಕ್ಕೆ ಲಿಮಿಟೆಡ್ ಪವರ್ ಇದೆ ಟು ಮಾಡಿಫೈ. ಕೋರ್ಟ್ಗೆ ಲಿಮಿಟೆಡ್ ಪವರ್ ಇದೆ ಈ ಅವಾರ್ಡ್ಸ್ ಅನ್ನ ಮಾಡಿಫೈ ಮಾಡೋದಕ್ಕೆ. ದಟ್ ಇಸ್ ಎಂಟೈರ್ಲಿ ನೀವು ರಿಪ್ಲೇಸ್ ಮಾಡೋಕ್ಕಾಗೋದಿಲ್ಲ ಕೋರ್ಟ್. ಬಟ್ ಆರ್ಬಿಟ್ರೇಷನ್ ಅಲ್ಲಿ ಬರುವಂಥ ಅವಾರ್ಡ್ ರಿಲೇಟೆಡ್ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆದಂಥದ್ದು ಇದು ಗಾಯತ್ರಿ ಬಾಲಸ್ವಾಮಿ ಜಡ್ಜ್ಮೆಂಟ್. ಸೊ ಕೋರ್ಟ್ ಪೊಸೆಸ್ ಲಿಮಿಟೆಡ್ ಪವರ್ ಟು ಮಾಡಿಫೈ ಆರ್ಬಿಟ್ರಲ್ ಅವಾರ್ಡ್ ಇನ್ ಅಪ್ರೋಪ್ರಿಯೇಟ್ ಕೇಸಸ್ ಅಂತ ಹೆಲ್ಡ್ ಮಾಡಿದಂಥ ಜಡ್ಜ್ಮೆಂಟ್ ಇದು. ವೆರಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ರಿಕಗ್ನೈಸ್ಡ್ ಎಕನಾಮಿಕ್ ವ್ಯಾಲ್ಯೂ ಆಫ್ ಹೋಮ್ ಮೇಕರ್ಸ್. ಆ್ಯಂಡ್ ಈ ಹೋಮ್ ಮೇಕರ್ಸ್ ಟರ್ಮ್ ಏನಿದೆ, ಸೊ ಮುಂಚೆ ಏನು ಹೌಸ್ ವೈಫ್ ಅಂತ ಕೋಟ್ ಮಾಡ್ತಿದ್ರು, ಈಗ ಅದನ್ನ ಹೋಮ್ ಮೇಕರ್ ಅಂತ ಹೇಳಿ ಕರೀತಾ. ಇವರಿಂದ ನಮಗೆ ಆಗ್ತಿರುವಂಥ ಒಂದು ಹೋಮ್ ಮೇಕರ್ಸ್ ಅಂತ ಹೇಳುವಾಗ ಹೌಸ್ ವೈಫ್ನ ನಾವೀಗ ಹೋಮ್ ಮೇಕರ್ ಅಂತ ಹೇಳ್ತಾ, ಇವರಿಂದ ನಮಗೆ ನೇಷನ್ಗೆ ಆಗ್ತಿರುವಂಥ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನು ಎಲ್ಲನೂ ಸಹ ಕನ್ಸಿಡರ್ ಮಾಡ್ತಾ ಏನು ನ್ಯಾಷನಲ್ ಮಂತ್ಲಿ ಇನ್ಕಮ್ ಆದರೆ ಎಷ್ಟು ಕೊಡಬೇಕು ಫಾರ್ ಕಾಂಪನ್ಸೇಷನ್ ಇನ್ ಮೋಟರ್ ಆಕ್ಸಿಡೆಂಟ್ ಕ್ಲೇಮ್ಸ್. ದ ಕೋರ್ಟ್ ಡಿಸ್ಕ್ರೈಬ್ ದ ಹೋಮ್ ಮೇಕರ್ ಆಸ್ ಅ ನೇಷನ್ ಎಕನಾಮಿಕ್ ಕಾಂಟ್ರಿಬ್ಯೂಟರ್ಸ್ ಅಂತ, ನೇಷನ್ ಬಿಲ್ಡರ್ಸ್ ಅಂತ ಹೇಳಿ ಕರೆದದ್ದು ನಮಗೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟಲ್ಲಿ. ಸೊ ನೇಷನ್ ಬಿಲ್ಡರ್ಸ್ ಇವರು ಅಂತ ಹೇಳಿ ಕರೆದಿದ್ದು. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಇನ್ 2025 reiterated the alleged misuse of the offense. Cruelty against the married women cannot be a ground to invalidate the provision. So ಇದು ನಮಗೆ section 84 talks about your cruelty provision and which has replaced section 498A of IPC ನ ರಿಪ್ಲೇಸ್ ಮಾಡಿ ಬಂದಿರುವಂಥದ್ದು. ಇನ್ ದ ರೀಸೆಂಟ್ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್, ಸುಪ್ರೀಂ ಕೋರ್ಟ್ ಒಂದು ಕೇಸನ್ನು ಮಹಾಭಾರತ ಲೈಕ್ ಬ್ಯಾಟಲ್ ಅಂತ ಹೇಳಿ ಕರೀತಾರೆ. ಸೊ ಅದರಲ್ಲಿ ಇನ್ವೋಕ್ ಸುಪ್ರೀಂ ಕೋರ್ಟ್ ದ ಮ್ಯಾರೇಜ್ ವಾಸ್ ಡಿಸಾಲ್ವ್ಡ್ ಬೈ ಇನ್ವೋಕಿಂಗ್ ಸ್ಪೆಷಲ್ ಪವರ್ಸ್ ಅಂಡರ್ ಸೆಕ್ಷನ್ 142. ಯಾವುದು ಕೇಸ್ ನೇಮ್ ಅಂತ ಹೇಳಿ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೊಂದು ಅಗೇನ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ರೀಸೆಂಟ್ ಟೈಮ್ಸ್ದು 2026 ಈಗಂದೇನೆ. ಸೊ ಯಾವುದು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್, ದ ಪೆಂಡಿಂಗ್ ಕಾನ್ಸ್ಟಿಟ್ಯೂಷನಲ್ ಚಾಲೆಂಜ್ ಆಫ್ ದ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ principally raises issues concerning which fundamental right. ಆರ್ಟಿಕಲ್ 226 ನಮಗೆ ಇದರ ಒಂದು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತನಾಡುತ್ತೆ. ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ 25 ಏನು ಇಂಡಿಯಾ ಆಸ್ ಅ ಸೆಕ್ಯುಲರ್ ನೇಷನ್, ಸೊ ನಮಗೆ ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಎಕ್ಸೆಟ್ರಾ ಅದನ್ನು ಹೇಳ್ತಿರೋವಂಥದ್ದು. 26 ನಮಗೆ ಗ್ಯಾರಂಟಿ ಮಾಡುತ್ತೆ ದಟ್ ಪ್ರತಿಯೊಂದು ರಿಲಿಜಿಯನ್ ಅವರದೇ ಆದಂಥ ಒಂದು ರಿಲಿಜಿಯಸ್ ಡಿನಾಮಿನೇಷನ್ ಅನ್ನು ಓಪನ್ ಮಾಡ್ಕೋಬಹುದು, ಮ್ಯಾನೇಜ್ ಮಾಡ್ಕೋಬಹುದು, ಅವರ ಇಟ್ಸ್ ಓನ್ ಅಫೇರ್ಸ್ ಎಕ್ಸೆಟ್ರಾ ಅಂತ ಹೇಳುತ್ತೆ. ಸೊ ದಿಟ್ ಇಸ್ ಪ್ರೊವೈಡೆಡ್ ಅಂಡರ್ ಆರ್ಟಿಕಲ್ 26 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, PIL ನ ಚಾಲೆಂಜ್ ಮಾಡಿ ಒಂದು ಪ್ರೊವಿಷನ್ ಆಫ್ ಸಾಲಿಟರಿ ಕನ್ಫೈನ್ಮೆಂಟ್ ಬಗ್ಗೆ ಮಾತನಾಡಿರುವಂಥದ್ದು. ದಟ್ ಸಾಲಿಟರಿ ಕನ್ಫೈನ್ಮೆಂಟ್ ಏನಿದೆ ಇಟ್ ಈಸ್ ವೈಲೇಟಿಂಗ್ ಯುವರ್ ಆರ್ಟಿಕಲ್ 14, 19, 21 ಅಂತ. ಅಗೇನ್ ಇದ್ದು ರೀಸೆಂಟ್ ಜಡ್ಜ್ಮೆಂಟ್ ಚಾಲೆಂಜ್ ಆಗಿದೆ.
ಸೊ PIL ಮುಖಾಂತರ. ಇದು ಯಾವ ಜಡ್ಜ್ಮೆಂಟ್ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ಹ್ಯೂಮನ್ ಡಿಗ್ನಿಟಿನ ಆರ್ಟಿಕಲ್ 14, 19, 21ನ ವೈಲೇಟ್ ಮಾಡ್ತದೆ ಸಾಲಿಟರಿ ಕನ್ಫೈನ್ಮೆಂಟ್ ಅನ್ನೋದು ಅಂತ ಹೇಳಿ ಚಾಲೆಂಜ್ ಮಾಡಿರುವಂಥದ್ದು ಜಡ್ಜ್ಮೆಂಟ್. ಸುಪ್ರೀಂ ಕೋರ್ಟ್ಸ್ ವಿಕ್ಟಿಮ್ ಪ್ರೊಟೆಕ್ಷನ್ ಪ್ಲಾನ್ issued in recent human trafficking matters principally seeks to strengthen. ನಿಮಗೆ ಬೇಕಿದ್ರೆ ನಾವು ಕಂಪ್ಲೀಟ್ ಪ್ರತಿಯೊಂದು ಕೇಸ್ ಲಾ ರಿಲೇಟೆಡ್ ಸ್ಪೆಸಿಫಿಕ್ ವಿಡಿಯೋಸ್ ಅನ್ನ ಸಹ ಡಿಸ್ಕಸ್ ಮಾಡೋಣ. ಬಟ್ ಇಲ್ಲಿ ಸದ್ಯಕ್ಕೆ ಎಕ್ಸಾಮ್ನ ಕ್ವೆಶನ್ ಅಂಡ್ ಆನ್ಸರ್ ರಿಲೇಟೆಡ್ ಯು ನೀಡ್ ಟು ಆನ್ಸರ್ ವಿಚ್ ಸೆಕ್ಷನ್ ಅಥವಾ ಯಾವ ಆರ್ಟಿಕಲ್ ಅಥವಾ ಯಾವ ಒಂದು ಕೇಸ್ ಲಾ ಅಲ್ಲಿ ಇದನ್ನ ಹೆಲ್ಡ್ ಆಗಿದೆ, ಇವು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮಗೆ ವಿಕ್ಟಿಮ್ ಪ್ರೊಟೆಕ್ಷನ್ ಪ್ಲಾನ್ ಏನಕ್ಕೆ ಇರೋದು ಅಂತಂದ್ರೆ ರಿಹ್ಯಾಬಿಲಿಟೇಷನ್ ಅಂಡ್ ಪ್ರೊಟೆಕ್ಷನ್ ಆಫ್ ಟ್ರಾಫಿಕಿಂಗ್ ಸರ್ವೈವರ್ಸಿಗೋಸ್ಕರ ಅಂತ ಹೇಳಿ ಮಾಡಿರುವಂಥದ್ದು. ಸುಪ್ರೀಂ ಕೋರ್ಟ್ ಅಪ್ಹೆಲ್ಡ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ಎಲೆಕ್ಷನ್ ಕಮಿಷನ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟ್ರಾಲ್ ರೋಲ್ ಇನ್ ವಿಚ್ ಸ್ಟೇಟ್. ಇದನ್ನ ನಾವು ಮಾಡಿದ್ದು ಬಿಹಾರಲ್ಲಿ. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಿರೋದು ಎಲ್ಲಿ? ಬಿಹಾರಲ್ಲಿ. 89 according to recent Supreme Court development question regarding the definition of industry 2J ಅಲ್ಲಿ ಏನಿದೆ ಇದನ್ನ ಪರ್ಟೈನ್ ಮಾಡ್ತಿರೋದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ 1947 ನ ಸಂಬಂಧಪಟ್ಟಂಗೆ. A judicial aspirant tracking recent constitution bench developments should know that the decision in Gayatri Balaswamy just ಮೇಲೆ ಓದಿದ್ವಿ, it was related to arbitration law related ಮಾತನಾಡ್ತಿರುವಂತ ಜಡ್ಜ್ಮೆಂಟ್ ಆಫ್ ಸೆಕ್ಷನ್ 34 ನ ಬಗ್ಗೆ ಮಾತನಾಡ್ತಿರೋದು. ನೆಕ್ಸ್ಟ್ ಕ್ವೆಶನ್ ನಮಗೆ ಕ್ವೆಶನ್ ನಂಬರ್ 91. ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ held that there is no fundamental right to marry person of one's choice under the Special Marriage Act irrespective of statutory condition while refusing legal recognition of same-sex marriage. And ಇದು ಯಾವ ಜಡ್ಜ್ಮೆಂಟ್? ಸುಪ್ರಿಯೋ ಚಕ್ರಬರ್ತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟ್ ಅಲ್ಲಿ ಬಂದಿದ್ದು. ಅಗೇನ್ 2023 ರೀಸೆಂಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಅನೂಪ್ ಬರನ್ವಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಸೇಮ್ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ನ ರಿಲೇಟೆಡ್ ಕೇಸ್ ಆಗಿತ್ತು. ಸೊ ಹಾಗಾಗಿ ಇದೂನು ಸಹ ಇಂಪಾರ್ಟೆಂಟ್ ನಮಗೆ. ಎಲೆಕ್ಷನ್ ಕಮಿಷನರ್, ಎಲೆಕ್ಷನ್ ಕಮಿಷನ್ಸ್ ನ ರಿಲೇಟೆಡ್ ಬಂದಂತ ಜಡ್ಜ್ಮೆಂಟ್ ಇದು. ಸೊ ದಿಸ್ ಈಸ್ ಅಗೇನ್ ಪ್ರೈಮರ್ಲಿ ಡೆಲ್ಟ್ ವಿತ್ ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಂಡ್ ಎಲೆಕ್ಷನ್ ಕಮಿಷನರ್ಸ್ ನ ರಿಲೇಟೆಡ್ ಬಂದಂತ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್. ಅಂಡರ್ ದ ನ್ಯೂ ಕ್ರಿಮಿನಲ್ ಲಾಸ್ ದ ಒಫೆನ್ಸ್ ಆಫ್ ಸೆಡಿಷನ್ ಅಂಡರ್ ದ IPC ಹ್ಯಾಸ್. ಸೊ ಒಫೆನ್ಸ್ IPC ಅಲ್ಲಿ ಮುಂಚೆ 124A ಅಲ್ಲಿ IPC ಅಲ್ಲಿ ನಾವು ಮಾತನಾಡಿದ್ವಿ ಸೆಡಿಷನ್ ಬಗ್ಗೆ. ಈಗ ಬಂದಿರೋದು ಅದನ್ನ ನಾವು ಸಬ್ಸ್ಟಾನ್ಷಿಯಲಿ ರಿಪ್ಲೇಸ್ ಮಾಡಿದ್ದೀವಿ. ಬಟ್ ರಿಲೇಟಿಂಗ್ ಟು ಆಕ್ಟ್ಸ್ ಎಂಡೇಂಜರಿಂಗ್ ಸಾವರ್ನಿಟಿ, ಯೂನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ. ಇದು ಇನ್ನಷ್ಟು ವೈಡರ್ ಆಂಬಿಟ್ ಅನ್ನ ಕೊಡುತ್ತೆ ಪ್ರೊಟೆಕ್ಷನ್ ರಿಲೇಟೆಡ್. ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ವಿವೇಕ್ ನಾರಾಯಣ್ ಶರ್ಮಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ upheld validity of demonetization related. ಸೇಮ್ ಡಿಮಾನಿಟೈಸ್ ಏನಾಗಿತ್ತು ಅದು ವ್ಯಾಲಿಡ್ ಇದೆ ಅಂತ ಹೇಳಿ ಹೆಲ್ಡ್ ಮಾಡಿದಂತ ಜಡ್ಜ್ಮೆಂಟ್. ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಎಲೆಕ್ಟ್ರಾಲ್ ಬಾಂಡ್ ಸ್ಕೀಮ್ ಪ್ರಿನ್ಸಿಪಲಿ ಆನ್ ದ ಗ್ರೌಂಡ್ ದಟ್ ಇಟ್ ವೈಲೇಟೆಡ್ ಆರ್ಟಿಕಲ್ 19(1)A ವೋಟರ್ಸ್ ರೈಟ್ ಟು ಇನ್ಫಾರ್ಮೇಶನ್ ಅನ್ನ ವೈಲೇಟ್ ಮಾಡ್ತಿತ್ತು ಅಂತ ಹೇಳಿ ನಾವು ಎಲೆಕ್ಟ್ರಾಲ್ ಬಾಂಡ್ ಸ್ಕೀಮ್ ಅನ್ನ ಸ್ಟ್ರಕ್ ಡೌನ್ ಮಾಡಿದೆ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಇಸ್ which of the following statement regarding Bharatiya Nagarik Suraksha Sanhita is correct? It abolishes the concept of zero FIR. No, it introduces the concept of zero FIR. It provides electronic mode of investigation and trial. Howdu correct? It abolishes anticipatory bail. No, anticipatory bail ಈಗಲೂ ಇದೆ. ನೆಕ್ಸ್ಟ್ abolishes police custody. ಇಲ್ಲ, police custody related ನಮಗೆ ಇನ್ನಷ್ಟು ಕ್ಲಾರಿಟಿ ಅಥವಾ ಯಾವಾಗ ಇರತ್ತೆ ಜುಡಿಷಿಯಲ್ ಕಸ್ಟಡಿ, ಯಾವಾಗ ಇರುತ್ತೆ ಪೊಲೀಸ್ ಕಸ್ಟಡಿ ಅನ್ನೋದ್ರ ರಿಲೇಟೆಡ್ ಮಾತನಾಡಿದ್ದೀವಿ. ಚೇಂಜಸ್ ಇದೆ. ಸೊ ಇದು ನಮಗೆ ಕರೆಕ್ಟ್ ಆನ್ಸರ್ ವುಡ್ ಬಿ ಆಪ್ಷನ್ ಬಿ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ಎಂಫಸೈಸ್ ದಟ್ ಜೈಲ್ ಜೂರಿಸ್ಪ್ರುಡೆನ್ಸ್ ಶುಡ್ ಆರ್ಡಿನರಿಲಿ ಬಿ ಗೈಡೆಡ್ ಬೈ ವಿಚ್ ಪ್ರಿನ್ಸಿಪಲ್. ಇದು ಯಾವಾಗ್ಲಿಂದನೂ ಇರೋದೇನೆ, ಬೇಲ್ ಇಸ್ ರೂಲ್, ಜೈಲ್ ಇಸ್ ಎಕ್ಸೆಪ್ಷನ್ ಅಂತ ಹೇಳೋದು. ಸೊ ಹಾಗಾಗಿ ಆಪ್ಷನ್ ಬಿ ಅಂಡರ್ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಡಿಯಲ್ಲಿ jail is exception and bail is your right. State of Punjab versus Davinder Singh 2024 ಈ ಜಡ್ಜ್ಮೆಂಟ್ ಡೀಲ್ ಮಾಡೋದು ಸಬ್ ಕ್ಲಾಸಿಫಿಕೇಶನ್ ವಿತ್ ಇನ್ ಶೆಡ್ಯೂಲ್ ಕಾಸ್ಟ್. ಹೇಗೆ ನಮಗೆ OBC ಅಲ್ಲಿ ಕ್ರೀಮಿ ಲೇಯರ್, ನಾನ್ ಕ್ರೀಮಿ ಲೇಯರ್ ಅಂತ ಇದೆ, ಅಂಡ್ ಇದನ್ನ ಮಾಡಿರೋದು ದಟ್ ನಾನ್ ಕ್ರೀಮಿ ಲೇಯರ್ ಅಲ್ಲಿ ಆಕ್ಚುಲಿ ರಿಕ್ವೈರ್ಡ್ ಯಾರಿಗೆ ಬೇಕು ಸ್ಕೀಮ್ಸ್ನ ಒಂದು ಬೆನಿಫಿಟ್ಸ್ ಎಕ್ಸೆಟ್ರಾ ಅದವ್ರಿಗೆ ರೀಚ್ ಆಗಬೇಕು. ಅದೇ ರೀತಿ ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಕೂಡ ಸಹ ನೀವು ಕ್ಲಾಸಿಫೈ ಮಾಡಿ, ಮುಂದಕ್ಕೆ ಬೆಳೆದು ದೊಡ್ಡವ್ರು ಆಗಿರೋಂಥವ್ರನ್ನ ನೀವು ಸಪ್ರೇಟ್ ಮಾಡಿ, ಯಾರಿಗೆ ನಿಜವಾಗ್ಲೂ ರಿಕ್ವೈರ್ಮೆಂಟ್ ಇದೆ ಅವರಿಗೆ ಕಾನ್ಸ್ಟಿಟ್ಯೂಷನಲ್ ಎಲ್ಲಾನು ಸಹ ಪ್ರಿವಿಲೇಜಸ್ ಸಿಗಲಿ. ಇಟ್ ಶುಡ್ ರೀಚ್ ಟು ದ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳುವಂಥ ಉದ್ದೇಶದಲ್ಲಿ ಮಾಡಿರೋದು. ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ಹೆಲ್ಡ್ ದಟ್ ಗವರ್ನರ್ಸ್
should not indefinitely withhold the bills passed by state legislature. ರೀಸೆಂಟ್ ಅಗೇನ್ ತಮಿಳ್ನಾಡು ಇನ್ಸಿಡೆಂಟ್ ಇದು. ಸೊ ಗವರ್ನರ್ ಹತ್ರ ಈ ಪವರ್ ಇಲ್ಲ, ದಟ್ ಅವ್ರು ಯಾವತ್ತಿಗೂ ಅವ್ರ ಹತ್ರ ಇಟ್ಕೊಳ್ತಾರೆ ಬಿಲ್ ಪಾಸ್ ಮಾಡದೆ ಅನ್ನುವಂಥ ಪವರ್ ಇಲ್ಲ. ಇಶ್ಯೂಸ್ ಪ್ರೈಮರಿಲಿ ಕನ್ಸರ್ನ್ಸ್ ದ ಇಂಟರ್ಪ್ರಿಟೇಷನ್ ಆಫ್, ಅಂಡ್ ಈ ಇಶ್ಯೂ ನಮಗೆ ಡೀಲ್ ಮಾಡ್ತಿರೋದು ನಮ್ಮ ಆರ್ಟಿಕಲ್ 200 ಜೊತೆ, ವೇರ್ ಗವರ್ನರ್ ಅಸೆಂಟ್ ಬೇಕು ಒಂದು ಬಿಲ್ ಪಾಸ್ ಆಗೋದಕ್ಕೆ ಸ್ಟೇಟ್ ಲೆಜಿಸ್ಲೇಚರ್ ಅಲ್ಲಿ. ಬಟ್ ಹಾಗಂತ ಗವರ್ನರ್ ಆ ಬಿಲ್ ಅನ್ನ ವಿತ್ ಹೋಲ್ಡ್ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ ಇಂಡೆಫಿನೈಟ್ ಪೀರಿಯಡ್ಗೆ. ಅವರಿಗೆ ಇಷ್ಟ ಬಂದಂಗೆ ಅವ್ರ ವಿತ್ ಹೋಲ್ಡ್ ಮಾಡ್ಕೊಂಡು ಕೂತ್ಕೊಳ್ತಾರೆ ಅಂತ ಹೇಳಿದ್ರೆ ಆಗೋದಿಲ್ಲ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪೇರ್ಸ್ is ಕರೆಕ್ಟ್ಲಿ ಮ್ಯಾಚ್ಡ್, ಕರೆಕ್ಟ್ ಆಗಿ ಮ್ಯಾಚ್ ಆಗಿರೋದು ಯಾವುದು? ಸುಪ್ರಿಯೋ ಸೇಮ್ ಸೆಕ್ಸ್ ಮ್ಯಾರೇಜ್ ಅಲ್ಲ, ಅನೂಪ್ ಬರನ್ವಾಲ್ ಎಲೆಕ್ಷನ್ ಕಮಿಷನರ್ಸ್ ಕರೆಕ್ಟ್, ದವಿಂದರ್ ಸಿಂಗ್ ಸಬ್ ಕ್ಲಾಸಿಫಿಕೇಶನ್ ಕರೆಕ್ಟ್. ಸೊ 2 and 3 ಮಾತ್ರನೇ ಕರೆಕ್ಟ್ ಆನ್ಸರ್. ಸೊ answer is 2 and 3. Supriyo same sex marriage. Okay. So answer is your 1, 2 and 3 correct answers. Next, yes, same sex marriage. So option is your 1, 2 and 3. So that's it. This is your 100 questions. And ಇದೇ ರೀತಿ ನಿಮಗೆ ಇನ್ನಷ್ಟು question and answers ನಾವು ಸಾಲ್ವ್ ಮಾಡೋಣ ಬಿಫೋರ್ ಯೋರ್ ಪ್ರಿಲಿಮ್ಸ್ ಎಕ್ಸಾಮ್. ಆ್ಯಂಡ್ ಇದು ನಮಗೆ ಬಿಕಾಸ್ ಸಿನ್ಸ್ ಜಿ ಕೆ ಅನ್ನೋದು ವೈಡ್ ಆಸ್ಪೆಕ್ಟ್, ಎಲ್ಲ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಆಗೋದಿಲ್ಲ, ಬಟ್ ಸಾಧ್ಯವಾದಷ್ಟು ನಾವು ಡಿಸ್ಕಸ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಈ PDF ನಿಮ್ಗೆ ಆಲ್ರೆಡಿ ಅವೈಲೇಬಲ್ ಇದೆ, ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಆ್ಯಂಡ್ ಆಲ್ಸೋ ನಿಮಗೆ ಇದೇ ರೀತಿ ಇನ್ನಷ್ಟು ವಿಡಿಯೋಸನ್ನು ನಾವು ಎಕ್ಸಾಮ್ ಫಾರ್ ಸಿವಿಲ್ ಜಜ್ ಎಕ್ಸಾಮ್, ಫಾರ್ ಎನಿ ಎಕ್ಸಾಮ್, ಜಿ ಕೆ ಆಗಲಿ, ಆ್ಯಂಡ್ ಆಲ್ಸೋ ಕೇಸ್ ಲಾಸ್ ರಿಲೇಟೆಡ್ ಸ್ಪೆಸಿಫಿಕ್ ವಿಡಿಯೋಸನ್ನು ನೋಡೋಣ, ಸೊ ದಟ್ ನಮಗೆ ಕೇಸ್ ಲಾಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಐ ಹೋಪ್ ನೆಕ್ಸ್ಟ್ ವಿಡಿಯೋಸ್ ಐ ವಿಲ್ ಮೇಕ್ ಕೇಸ್ ಲಾಸ್ ರಿಲೇಟೆಡ್ ವಿಡಿಯೋಸ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಇಷ್ಟ ಆಗಿದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡ್ತೀರಿ, ಸೊ ದ್ಯಾಟ್ ನಿಮಗೆ ಪ್ರತಿಯೊಂದು ವಿಡಿಯೋ ಎಕ್ಸಾಮ್ನ ಪರ್ಸ್ಪೆಕ್ಟಿವ್ ಅಪ್ಡೇಟ್ ಆಗಿರ್ತೀರಿ. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಥ್ಯಾಂಕ್ ಯು.